ಎಲ್ಲರಿಗೂ ನಮಸ್ಕಾರ. ಜೂನ್ ತಿಂಗಳ ಪ್ರಮುಖ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಪ್ರಶ್ನೋತ್ತರ ಮಾದರಿಯಲ್ಲಿ ನೋಡೋಣ. ಇವು ಎಸ್ಪೆಷಲಿ KPSC ಮತ್ತು PSI, PC ಇತರೆ ಎಲ್ಲ ಎಕ್ಸಾಮ್ಗಳಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು 30 to 40 ಕ್ವಶನ್ಸ್ ಇದಾವೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಓನ್ಲಿ. ಮೊದಲ ಕ್ವಶನ್, 2029ರ ವಿಶ್ವ ಪೊಲೀಸ್ ಮತ್ತು ಅಗ್ನಿಶಾಮಕ ಕ್ರೀಡಾಕೂಟ ಯಾವ ದೇಶ ಆಯೋಜಿಸುತ್ತಿವೆ? 2029 ಇವಾಗಿಂದಲ್ಲ, 2029ರಲ್ಲಿ ನಮ್ಮ ಭಾರತ ಆಗುತ್ತೆ. 2029ರ ವಿಶ್ವ ಪೊಲೀಸ್ ಮತ್ತು ಅಗ್ನಿಶಾಮಕ ಕ್ರೀಡಾಕೂಟದ ಆತಿಥ್ಯ ಹಕ್ಕುಗಳನ್ನು ಗೆದ್ದು ಭಾರತ ಇತಿಹಾಸ ನಿರ್ಮಿಸಿದೆ. ಅಂದರೆ 1985ರಲ್ಲಿ ಈ ಆರಂಭವಾದಾಗಿನಿಂದ ಇದೇ ಮೊದಲ ಬಾರಿ ಈ ಒಂದು ಕ್ರೀಡಾಕೂಟವನ್ನು ಭಾರತ ಆಯೋಜಿಸುತ್ತಿದೆ. ಎಲ್ಲಿ ಎಸ್ಪೆಷಲಿ ಅಂದರೆ ಗುಜರಾತ್ನ ಅಹಮದಾಬಾದ್, ಗಾಂಧಿನಗರ ಮತ್ತು ಏಕ್ತಾ ನಗರದಲ್ಲಿ ಈ ಒಂದು ಕ್ರೀಡಾಕೂಟ ನಡೆಯಲಿದೆ. ಇವು ನೆನ್ಪಿಟ್ಕೊಳ್ಳಿ. ಭಾರತದಲ್ಲಿ ಎಲ್ಲಿ ಎಸ್ಪೆಷಲಿ ಅಂದರೆ ಗುಜರಾತ್ನ ಅಹಮದಾಬಾದ್, ಗಾಂಧಿನಗರ ಮತ್ತು ಏಕ್ತಾ ನಗರ. ಓಕೆ, 2029 ಮತ್ತು ಇವಾಗಿಂದಲ್ಲ. ಸೊ ಮುಂದಿನ ಪ್ರಶ್ನೆ ಯಾವುದಂದರೆ, ಯಾವ ರಾಜ್ಯ ಸರ್ಕಾರವು ಮಾಜಿ ವಸುಂಧರಾ ಅಭಿಯಾನ 6.0 ಅನ್ನು ಅಥವಾ 6.0 ಅನ್ನು ಆರಂಭಿಸಿದೆ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಮಹಾರಾಷ್ಟ್ರ. ಸೊ ಮಹಾರಾಷ್ಟ್ರ ಸರ್ಕಾರ ಏನು ಮಾಡಿತ್ತು, ಇತ್ತೀಚೆಗೆ ಮಾಜಿ ವಸುಂಧರಾ ಅಭಿಯಾನ 6.0 ಎಂಬ ಮಹಾರಾಷ್ಟ್ರ ಸರ್ಕಾರ ಮಹತ್ವಾಕಾಂಕ್ಷೆಯ ಪರಿಸರ ಉಪಕ್ರಮವಾಗಿದ್ದು, ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಲೂ ಕೇಳ್ಬೋದು. ಯಾಕಂದರೆ ಇದೊಂದು ಪರಿಸರ ಉಪಕ್ರಮ ಕಾರ್ಯಕ್ರಮ, ಅದು ನೆನ್ಪಿಟ್ಟಿರಬೇಕು. 28,317 ಸ್ಥಳೀಯ ಸಹಕಾರ ಸಂಸ್ಥೆಗಳಲ್ಲಿ ಜಾರಿಗೆ ತರಲಾಗುತ್ತದೆ ಮತ್ತು ಪರಿಸರ ಮತ್ತು ಹವಾಮಾನ ಬದಲಾವಣೆ ಇಲಾಖೆ ನೇತೃತ್ವದಲ್ಲಿ ಇದನ್ನು ಜಾರಿಗೆ ತರಲಾಗುತ್ತದೆ. ಸೊ ಇದರಲ್ಲಿ ಎದಕ್ಕೆ ಇಂಪಾರ್ಟೆಂಟ್ ಆಗುತ್ತಂದರೆ, ಮಾಜಿ ವಸುಂಧರಾ ಅಭಿಯಾನ 6.0 ಯಾವುದಕ್ಕೆ ಸಂಬಂಧಿಸಿದೆ, ಇದೊಂದು ಸಹಕಾರ ಸಂಘಕ್ಕೆ ಅಥವಾ ಉಚಿತ ಕೊಡುಗೆಗಳಿಗೆ ಅಥವಾ ಈ ಥರ ಕೇಳ್ಬೋದು. ಅದರಲ್ಲಿ ಹವಾಮಾನ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಮಾಜಿ ವಸುಂಧರಾ ಅಭಿಯಾನ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಇದು KPSC ಎಸ್ಪೆಷಲ್ ಕನ್ಫ್ಯೂಸ್ ಮಾಡೋಕ್ಕೆ ತುಂಬ ಸರಿ ಈ ಥರ ಕೇಳ್ತಾ ಇದ್ದಾನೆ. ಸೊ ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ 2024-25 ಡಿಜಿಟಲ್ ಪಾವತಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಇದಕ್ಕೆ ಸರಿಯಾದ ಆನ್ಸರ್ ಯಾವುದಾಗುತ್ತೆ ಅಂದರೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬಾಕ್ಸ್. ಈ ಪ್ರಶ್ನೆ ಯಾಕೆ ತಗೊಂಡಿದ್ದೀನಿ ಅಂದರೆ, ಇಲ್ಲಿ ನೋಡಿ ಆಪ್ಷನ್ಸ್ ಯಾವ ಥರ ಇದೆ. ಇಂಡಿಯಾ ನಾವು ಪೋಸ್ಟ್ ಆಫೀಸರ್ ನಮ್ಗೆ ಅಷ್ಟು ಅನ್ಸಲ್ಲ ಇದು ಅಷ್ಟು ಡಿಜಿಟಲ್ ಪೇಮೆಂಟ್ ಅವಾರ್ಡ್ ತಗೋಷ್ಟು ಅದಿಲ್ಲ ಅಂತ ಈ ಥರ ಗೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ನಾರ್ಮಲಾಗಿ ಯಾವ್ದು ಬರುತ್ತೆ, ಏರ್ಟೆಲ್ ಇರ್ಬೋದು, ಅದು ಇಲ್ಲ ಫೋನ್ಪೇ ಇರ್ಬೋದು, ಇಲ್ಲ ನಬಾರ್ಡ್ ಇರ್ಬೋದು. ಆದರೆ ಇದು ನಾವು ಇನ್ನೂ ಅಂಚೆ ಕಚೇರಿಗಳಲ್ಲಿ ಯಾವುದೇ ಕಂಪ್ಯೂಟರ್ ನಮ್ಮ ನಾರ್ಮಲಾಗಿ ಹಳ್ಳಿಗಳೇ ನೋಡಿಲ್ಲ. ಸೊ ಹಾಗಾಗಿ ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ. 2024-25ನೇ ಡಿಜಿಟಲ್ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ ಅಂದರೆ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ಳಿ. ಇದು ಯಾವ ಇಲಾಖೆ ಇರ್ತದೆ ಅಂದರೆ ಸಂವಹನ ಇಲಾಖೆ. ಯಾವ ಇಲಾಖೆ? ಸಂವಹನ ಇದೆ ಇಲ್ಲಿ ಅಂಚೆ ಇದೆಯಲ್ಲಿ 100% ಭಾರತ ಸರ್ಕಾರ ಸ್ವಾಮ್ಯದ ಘಟಕವಾದ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಇತ್ತೀಚೆಗೆ 2024-20 ಡಿಜಿಟಲ್ ಪ್ರಶಸ್ತಿಯನ್ನು ಪಡೆದಿದೆ. ಹಣಕಾಸು ಸಚಿವಾಲಯದ ಹಣಕಾಸು ಸೇವೆಗಳ ಇಲಾಖೆ ನೀಡುವ ಈ ಪ್ರಶಸ್ತಿ, ಸಂವಹನ ಇಲಾಖೆ ಅಂತಂದರೆ ಅದು ತಪ್ಪಾಗುತ್ತೆ. ಯಾವ ಸಚಿವಾಲಯ ನೀಡುತ್ತೆ ಅಂದರೆ ಹಣಕಾಸು ಸೇವೆಗಳ ಇಲಾಖೆ. ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಹಣಕಾಸು ಸೇವೆಗಳ ಇಲಾಖೆ ಈ ಪ್ರಶಸ್ತಿಯನ್ನು ನೀಡುತ್ತೆ. ಯಾಕೆ ನೀಡುತ್ತೆ ಅಂದರೆ ಡಿಜಿಟಲ್ ಪಾವತಿಯನ್ನು ಪ್ರೋತ್ಸಾಹ ಮಾಡೋದಕ್ಕೋಸ್ಕರ ಅಥವಾ ದೇಶದಲ್ಲಿ ಹೆಚ್ಚಿಗೆ ಮಾಡೋಕ್ಕೋಸ್ಕರ ಈ ಒಂದು ಪ್ರಶಸ್ತಿಯನ್ನು ನೀಡುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಮೋದಿ ಇತ್ತೀಚೆಗೆ ಭೇಟಿ ನೀಡಿದ್ದ ಕ್ರೊಯೇಷಿಯಾ ದೇಶದ ರಾಜಧಾನಿ. ಇತ್ತೀಚೆಗೆ ಸಿಕ್ಕಾಪಟ್ಟೆ ದೇಶಗಳಿಗೆ ಭೇಟಿ ನೀಡಿದರೆ ಅದರಲ್ಲಿ ಕ್ರೊಯೇಷಿಯಾ ಕೂಡ ಒಂದಾಗಿರುತ್ತೆ. ಕ್ರೊಯೇಷಿಯಾದ ರಾಜಧಾನಿ ಯಾವುದು ಅಂದರೆ ಸಾಮಾನ್ಯವಾಗಿ ಜಾಗ್ರೇಬ್ ಅಂತ ಬರುತ್ತೆ. ಅಲ್ಲಿ ಕೆಲವಷ್ಟು ಒಪ್ಪಂದಗಳಾಗ್ತವೆ. ಏನೇನು ಒಪ್ಪಂದಗಳಾಗ್ತವೆ ಅಂದರೆ ವ್ಯಾಪಾರ, ಸಂಸ್ಕೃತಿ ಮತ್ತು ರಕ್ಷಣೆಯಲ್ಲಿ ಸಹಕಾರ ಹೆಚ್ಚಿಸುವ ಕುರಿತು ಇಬ್ಬರು ಮಾತುಕತೆಗಳು ಆಗಿತ್ತು. ಈ ಕ್ರೊಯೇಷಿಯಾದ ಅಧ್ಯಕ್ಷ ಯಾರಿದ್ದಾರೆ ಅಂದರೆ ಜೋರಾನ್ ಮಿಲ್ನೋವಿಕ್ ಅಂತ ಹೇಳಿದ್ದಾರೆ. ಮತ್ತು ಈ ಕ್ರೊಯೇಷಿಯಾ ಎಲ್ಲಿ ಬರುತ್ತೆ?
ಕ್ರೊವೇಷಿಯಾ ಎಲ್ಲಿ ಬರ್ತದೆ? ಮಧ್ಯ ಮತ್ತು ಆಗ್ನೇಯ ಯುರೋಪ್ನಲ್ಲಿರುವ ಒಂದು ದೇಶವಾಗಿದ್ದು, ಈ ಕ್ರೊವೇಷಿಯಾ ಪಕ್ಕ ಯಾವ ಒಂದು ಸಮುದ್ರ ಇದೆ? ಅಡ್ರಿಯಾಟಿಕ್ ಸಮುದ್ರ. ಈ ಥರ ಕೀ ಪಾಯಿಂಟ್ಸ್ಗಳು KPSCಗೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಯಾವ ದೇಶಗಳು ಜಂಟಿಯಾಗಿ ICC ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2025 ಆಯೋಜಿಸ್ತವೆ? ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇಲ್ಲಿ ಇದೇ ಫಸ್ಟ್ ಆ್ಯಕ್ಚುಲಿ ಈ ಥರ ನಡೀತಾ ಇರುತ್ತೆ. ಎಲ್ಲಿ ನಡೀತಾ ಇದೆ ಅಂದರೆ ಹೇಳ್ತೀನಿ ನೋಡಿ. ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ 2025ನೇ ವಿಶ್ವಕಪ್ಪನ್ನು ಭಾರತ ಮತ್ತು ಶ್ರೀಲಂಕಾ ನಡೀತದೆ. ಇವು ಎಸ್ಪೆಷಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿ ನೋಡೋಣ. ಭಾರತ ಮತ್ತು ಶ್ರೀಲಂಕಾ ಎಲ್ಲಿ? ಭಾರತ ಮತ್ತು ಶ್ರೀಲಂಕಾ ಏನು ಮಹಿಳಾ ಕ್ರಿಕೆಟ್ ವಿಶ್ವಕಪ್ ನಡೆಸಲು ಜಂಟಿಯಾಗಿ ಆಯೋಜಿಸಲಿವೆ ಎಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಅಂದರೆ ICCI ಅಧಿಕೃತವಾಗಿ ಘೋಷಿಸಿದೆ. ಯಾವಾಗ ನಡೀತದೆ? ಸೆಪ್ಟೆಂಬರ್ 30ರಿಂದ ನವೆಂಬರ್ 2ರವರೆಗೆ ಇದೇ ವರ್ಷ ನಡೆಯಲಿದೆ. ಸೊ ಹಂಗಾಗಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ PSI ಮತ್ತು KPSC ಎಕ್ಸಾಮ್ಸ್ಗೆ. ರಲ್ಲಿ WEFನ ಇಂಧನ ಪರಿವರ್ತನೆ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಏನು? ಅಂದರೆ ETI ಇಂಧನ ಪರಿವರ್ತನೆ ಸೂಚ್ಯಂಕ. ಭಾರತದ ಸ್ಥಾನ ಎಷ್ಟು ಅಂದರೆ 71ನೇ ಸ್ಥಾನ. ಎಷ್ಟು? 71. ವಿಶ್ವ ಆರ್ಥಿಕ ವೇದಿಕೆಯ ಇಂಧನ ಪರಿವರ್ತನೆ ಸೂಚ್ಯಂಕ 2020ರಲ್ಲಿ ಭಾರತ 71ನೇ ಸ್ಥಾನದಲ್ಲಿದೆ. 2024ರಲ್ಲಿ 63ನೇ ಸ್ಥಾನದಲ್ಲಿದ್ದವು. 8 ಸ್ಥಾನಗಳ ಕುಸಿತ. ಇಂಧನ ದಕ್ಷತೆಯಲ್ಲಿ ಗಮನಾರ್ಹ ಪ್ರಗತಿ ಮತ್ತು ಇಂಧನ ವಲಯದಲ್ಲಿ ಹೂಡಿಕೆ ಸಾಮರ್ಥ್ಯದ ಹೆಚ್ಚಳದ ಹೊರತಾಗಿ ಈ ಕುಸಿತ ಕಂಡುಬಂದಿದೆ. ಆದರೆ ಕಳೆದ ವರ್ಷ 63ರಲ್ಲಿದ್ದದ್ದು 71ನೇ ಸ್ಥಾನಕ್ಕೆ ಹೋಗಿದೆ. ಯಾವುದರಲ್ಲಿ? ಇಂಧನ ಪರಿವರ್ತನೆ ಸೂಚ್ಯಂಕದಲ್ಲಿ. ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನಪಿಟ್ಕೊಳ್ಳಿ. ನಗರ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಮೊಬೈಲ್ ಆಧಾರಿತ ಮತದಾನ ವ್ಯವಸ್ಥೆ ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಮತದಾನ ವ್ಯವಸ್ಥೆ? ಮತದಾನ ವ್ಯವಸ್ಥೆ. ಮತದಾನ ವ್ಯವಸ್ಥೆಯನ್ನು ಜಾರಿ ತಂದ ಮೊದಲ ರಾಜ್ಯ ಯಾವುದು? ಯಾವ ರಾಜ್ಯ ಜಾರಿ ತಂದಿದೆ ಅಂದರೆ ಬಿಹಾರ್. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಈಗ ನೆಕ್ಸ್ಟ್ ಬಿಹಾರದಲ್ಲಿ ಎಲೆಕ್ಷನ್ ಇದೆ. ನಗರ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಮೊಬೈಲ್ ಆಧಾರಿತ ಮತದಾನ ವ್ಯವಸ್ಥೆಯನ್ನು ಜಾರಿ ತಂದ ಭಾರತದ ಮೊದಲ ರಾಜ್ಯ ಎಂಬ ಗಳಿಕೆಗೆ ಪಾತ್ರವಾಗುವ ಮೂಲಕ ಬಿಹಾರ್ ಇತಿಹಾಸ ನಿರ್ಮಿಸಿದೆ. ಸೊ ಹಂಗಾಗಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬಿಹಾರ್ ರಾಜ್ಯ ಚುನಾವಣಾ ಆಯೋಗ ಪ್ರಾರಂಭಿಸಿದ ಈ ಕ್ರಮವು ಮತದಾನ ಪ್ರಕ್ರಿಯೆಯನ್ನು ಹೆಚ್ಚು ಸಮಗ್ರ, ಪಾರದರ್ಶಕ ಮತ್ತು ಸುಲಭವಾಗಿರಿಸುವ ಗುರಿಯನ್ನು ಹೊಂದಿದೆ. ಏನು? ಸ್ಥಳೀಯ ಸಂಸ್ಥೆ. ಮತ್ತು ಯಾವ ಚುನಾವಣೆ ಅಂತ ಕೇಳ್ಬೋದು? ವಿಧಾನಸಭೆ, ವಿಧಾನ ಪರಿಷತ್ ಅಲ್ಲ, ನಗರ ಸ್ಥಳೀಯ ಚುನಾವಣೆಗಳಿಗೆ ಮೊಬೈಲ್ ಆಧಾರಿತ ಮತದಾನ ವ್ಯವಸ್ಥೆ ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು? ಬಿಹಾರ್. ಇಂಪಾರ್ಟೆಂಟ್. ಭಾರತವು ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ನಲ್ಲಿ ತಮಲ್ ರೀತಿಯ 2 ಯುದ್ಧ ನೌಕೆಗಳನ್ನು ನಿರ್ಮಿಸುತ್ತೆ. ಈ ಅಭಿವೃದ್ಧಿಯ ಯಾವ ಪ್ರಮುಖ ವೈಶಿಷ್ಟ್ಯವು ಭಾರತದ ರಕ್ಷಣಾ ಉತ್ಪಾದನಾ ಗುರಿಗಳನ್ನು ಪ್ರತಿಬಿಂಬಿಸುತ್ತದೆ? ಅಲ್ಲಿ ಗೋವಾ ಶಿಪ್ ಯಾರ್ಡ್ನಲ್ಲಿ ತಮಲ್ ರೀತಿಯ 2 ಯುದ್ಧ ನೌಕೆಗಳನ್ನು ನಿರ್ಮಿಸುತ್ತದೆ. ಅವುಗಳ ವಿಶಿಷ್ಟತೆ ಏನು ಅಂದರೆ, ಇದು ರಷ್ಯಾದಿಂದ ತಂತ್ರಜ್ಞಾನ ವರ್ಗಾವಣೆಯಾಗಿದೆ. ಏನು? ಭಾರತೀಯ ನೌಕಾಪಡೆ ಜುಲೈ 1, 2025ರಂದು ರಷ್ಯಾದ ಕಲಿನಿನ್ಗ್ರಾಡ್ನಲ್ಲಿ ನೋಡಿ ಒಂದ್ಸಲ ಸ್ಮೆಲ್ ಮಾಡಿ ಸ್ಟೆಲ್ತ್ ಮಲ್ಟಿ ರೋಲ್ ಫ್ರಿಗೇಟ್ ತಮಲ್ ಅನ್ನು ನಿಯೋಜಿಸಲಿದೆ. ವೈಸ್ ಅಡ್ಮಿರಲ್ ಸಂಜಯ್ ಸಿಂಗ್ ಅವರು ಉನ್ನತ ಭಾರತೀಯ ಮತ್ತು ರಷ್ಯಾದ ರಕ್ಷಣಾ ಅಧಿಕಾರಿಗಳ ಜೊತೆಗೆ ಸಮಾರಂಭದ ಅಧ್ಯಕ್ಷತೆಯಲ್ಲಿ ಭಾಗವಹಿಸಲಿದ್ದಾರೆ. ಸೊ ಇದರ ಇಂಪಾರ್ಟೆಂಟ್ ಏನಂದರೆ, ಇತ್ತೀಚೆಗೆ ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ನಲ್ಲಿ ತಮಲ್ ರೀತಿ 2 ಯುದ್ಧ ನೌಕೆಗಳನ್ನು ಅಭಿವೃದ್ಧಿಪಡಿಸಿದೆ. ಅದು ಯಾವ ಒಂದು ತಂತ್ರಜ್ಞಾನದಿಂದ ಕೂಡಿದ್ದಾವೆ ಅಂದರೆ ರಷ್ಯಾ ತಂತ್ರಜ್ಞಾನ. ಓಕೆ, ನೆಕ್ಸ್ಟು ಭಾರತ ಇತ್ತೀಚೆಗೆ ಯಾವ ದೇಶದೊಂದಿಗೆ ಜಲಾಂತರ್ಗಾಮಿ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿತು? ಯಾವ ದೇಶಕ್ಕೆ ಸಹಿ ಹಾಕಿತು ನೋಡಿ.
ದಕ್ಷಿಣ ಆಫ್ರಿಕಾ. ಜೋಹಾನ್ಸ್ಬರ್ಗ್ನಲ್ಲಿ ನಡೆದ 9ನೇ ಜಂಟಿ ರಕ್ಷಣಾ ಸಮಿತಿ JDP ಸಭೆಯಲ್ಲಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಜಲಂತರ್ಗಾಮಿ ಸಹಕಾರ ಕುರಿತು 2 ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಿದವು. ಏನು ಒಪ್ಪಂದಗಳು ಅಂದರೆ, ದ್ವಿಪಕ್ಷೀಯ ರಕ್ಷಣಾ ಸಂಬಂಧಗಳನ್ನು ಬಲಪಡಿಸಲು ಜಲಂತರ್ಗಾಮಿ ನಿರ್ವಹಣೆ, ತರಬೇತಿ ಮತ್ತು ತಂತ್ರಜ್ಞಾನ ಹಂಚಿಕೆಯಂಥ ಕ್ಷೇತ್ರಗಳ ಮೇಲೆ ಇದೇನಾಗುತ್ತೆ ಕೇಂದ್ರೀಕರಿಸುತ್ತೆ ಈ ಒಂದು ಒಪ್ಪಂದಗಳು. ಸೊ ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ, ಭಾರತ ಇತ್ತೀಚೆಗೆ ಯಾವ ದೇಶದೊಂದಿಗೆ ಜಲಂತರ್ಗಾಮಿ ಸಹಕಾರಕ್ಕೆ ಒಪ್ಪಂದಕ್ಕೆ ಸಹಿ ಹಾಕಿತು ಅಂದರೆ ದಕ್ಷಿಣ ಆಫ್ರಿಕಾ. ನೆನ್ಪಿಟ್ಕೊಳ್ಳಿ, ದಕ್ಷಿಣ ಆಫ್ರಿಕಾ. ಓಕೆ, ಪ್ರಧಾನಿ ಮೋದಿ ಅವರು ಇತ್ತೀಚೆಗೆ ಹಸಿರು ನಿಶಾನೆ ತೋರಿಸಿದ ಭಾರತದ ಮೊದಲ ಬಿಹಾರ್ ನಿರ್ಮಿತ ಡೀಸೆಲ್ ಲೋಕೋಮೋಟಿವ್ ರಫ್ತನ್ನು ಯಾವ ಆಫ್ರಿಕನ್ ದೇಶಕ್ಕೆ ಕಳಿಸಲಾಯಿತು? ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಭಾರತದ ಮೊದಲ ಬಿಹಾರ ನಿರ್ಮಿತ ಡೀಸೆಲ್ ಲೋಕೋಮೋಟಿವ್ ರಫ್ತನ್ನು ಯಾವ ಆಫ್ರಿಕನ್ ದೇಶಕ್ಕೆ ಕಳಿಸಲಾಯಿತು? ಯಾವ ದೇಶಕ್ಕೆ? ಗಿನಿಯಾ. ಯಾಕಂದರೆ ಆ್ಯಕ್ಚುಲಿ ಇಂಥ ಗಿನಿಯಾ, ನೈಜೀರಿಯಾ, ಕಿನ್ಯಾಕ್ಕೆ ಏನು ಎಕ್ಸ್ಪೋರ್ಟ್ ಮಾಡಿರ್ತೀವಿ ಇವು ಇಂಪಾರ್ಟೆಂಟ್ ಆಗ್ತವೆ. ಯಾಕಂದರೆ ಎಕ್ಸಾಮ್ ದೃಷ್ಟಿಯಿಂದ ಅವು ನಾವು ಗೆಸ್ ಮಾಡೋಕ್ಕೆ ಸಾಧ್ಯ ಆಗಲ್ಲ, ಓದಿದ್ರೆ ಮಾತ್ರ ಗೆಸ್ ಮಾಡೋಕ್ಕಾಗುತ್ತೆ. ಮೋದಿ ಇತ್ತೀಚೆಗೆ ಏನು ಮಾಡಿದ್ರು, ಸರನ್ ಜಿಲ್ಲೆಯ ಮೊಹರ್ವಾ ಡೀಸೆಲ್ ಲೋಕೋಮೋಟಿವ್ ಪ್ಲಾಂಟ್ನಿಂದ ಗಿನಿಯಾಗೆ ಮೊದಲ ಬಿಹಾರ್ ಡೀಸೆಲ್ ಲೋಕೋಮೋಟಿವನ್ನು ರಫ್ತು ಮಾಡಲು ಹಸಿರು ನಿಶಾನೆ ತೋರಿದರು. ಇದು ಬಿಹಾರದಿಂದ ಜಾಗತಿಕ ಲೋಕೋಮೋಟಿವ್ ರಫ್ತು ಮಾರುಕಟ್ಟೆಗೆ ಭಾರತದ ಪ್ರವೇಶವನ್ನು ಗುರುತಿಸಿದೆ. ಅಂದರೆ ಬಿಹಾರದಿಂದ ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಈ ಒಂದು ಡೀಸೆಲ್ ಲೋಕೋಮೋಟಿವ್ ರಫ್ತಾಗುತ್ತಿದೆ. ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಯಾವ ದೇಶಕ್ಕೆ ಅಂತ ನೆನ್ಪಿಟ್ಕೊಳ್ಳಿ, ಗಿನಿಯಾ. ನೆಕ್ಸ್ಟ್ ನೋಡಿ, ಬನಚೇರ್ಲಾ ಜಲಾಶಯ ಯೋಜನೆ ಯಾವ ಅಂತಾರಾಜ್ಯ ನೀರಿನ ವಿವಾದದಲ್ಲಿ ಯಾವ 2 ರಾಜ್ಯಗಳಿಗೆ ಸಂಬಂಧಿಸಿದೆ? ಸೊ ಇದು ಬನಚರ್ಲಾ ಜಲಾಶಯ ಇತ್ತೀಚೆಗೆ ಸ್ವಲ್ಪ ನ್ಯೂಸಲ್ಲಿದೆ, ಕಾಂಟ್ರವರ್ಸಿ. ಯಾವ ರಾಜ್ಯಗಳಿಗೆ ಸಂಬಂಧಿಸಿದೆ ನೋಡಿ? ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಿಗೆ. ಯಾವುದು? ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ. ಇತ್ತೀಚೆಗೆ ಏನಾಗುತ್ತೆ, ಬನಕಚರ್ಲಾ ಜಲಾಶಯ ಯೋಜನೆಗೆ ಸಂಬಂಧಿಸಿದ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ನಡುವೆ ಹೊಸ ಅಂತಾರಾಜ್ಯ ನೀರಿನ ವಿವಾದ ಉದ್ಭವಿಸಿದೆ. ಯಾವುದು? ಬನಕಚರ್ಲಾ ಯಾವ 2 ರಾಜ್ಯಗಳ ಮಧ್ಯೆ? ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ. ಗೆಸ್ ಮಾಡ್ಬೋದು ಬನಕಚರ್ಲಾ ಅಂತ. ಬಟ್ ನೆನ್ಪಿಟ್ಕೊಳ್ಳಿ, ಆದರೂ ಓದಿದ್ರೆ ಮಾತ್ರ ತುಂಬ ಈಸಿಯಾಗಿ ಗೆಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಏನಾಗುತ್ತೆ ಅಂದರೆ, ತೆಲಂಗಾಣ ಆಂಧ್ರ ಪ್ರದೇಶದಿಂದ ಯಾವಾಗ ಬೇರ್ಪಡಿತು? 2014ರಲ್ಲಿ. 2014ರ ತೆಲಂಗಾಣ ಆಂಧ್ರ ಪ್ರದೇಶವು ಪುನರ್ನಿರ್ಮಾಣ ಕಾಯ್ದೆ 2014 ಉಲ್ಲಂಘಿಸಿದೆ ಎಂದು ಹೇಳಿಕೊಂಡಿದೆ. ಬನಕಚರ್ಲಾ ಜಲಾಶಯ ಯೋಜನೆಯು ಗೋದಾವರಿ ನದಿಯಿಂದ ಹೆಚ್ಚುವರಿ ನೀರನ್ನು ಯಾವ ನದಿಯಿಂದ? ಗೋದಾವರಿ ನದಿಯಿಂದ. ಈ ಬನಕಚರ್ಲಾ ಯೋಜನೆ ಯಾವ ನದಿಗಿದೆ ಅಂತಲೂ ಕೇಳ್ಬೋದು. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು. ಸೊ ಈ ಥರ ಪಾಯಿಂಟ್ಸ್ಗಳು ನಮಗೆ ಎಕ್ಸ್ಟ್ರಾ ಆಪ್ಷನ್ಸ್ ಕೊಡೋಕ್ಕೆ KPSC ಈಸಿ ಆಗುತ್ತೆ, ಅವ್ರು ಇಂಥ ಹುಡುಕ್ತಾ ಇರ್ತಾರೆ. ಸೊ ಬನಕಚರ್ಲಾ ಯೋಜನೆ ಯಾವ ನದಿಗೆ? ಗೋದಾವರಿ. ಯಾವ 2 ರಾಜ್ಯಗಳ ನಡುವೆ ವಿವಾದ? ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ. ಆಂಧ್ರ ಪ್ರದೇಶದಿಂದ ಯಾವಾಗ ಡಿವೈಡ್ ಆಯಿತು? 2014ರಲ್ಲಿ. ಸೊ ಈ ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇದು ಬಿಟ್ಟರೆ ಈ ಯೋಜನೆ ಆಂಧ್ರ ಪ್ರದೇಶ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ರೆ, ನಂದ್ಯಾಲ್ ಜಿಲ್ಲೆಯ ಬನಕಚರ್ಲಾದಲ್ಲಿದೆ. ನಂದ್ಯಾಲ್ ಜಿಲ್ಲೆಯ ಬನಕಚರ್ಲಾದಲ್ಲಿದೆ. ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ AI ಚಾಲಿತ ಸುಧಾರಿತ ಸಂಚಾರ ನಿರ್ವಹಣಾ ವ್ಯವಸ್ಥೆ ATMS ಹೊಂದಿದ ಮೊದಲನೆಯ ಎಕ್ಸ್ಪ್ರೆಸ್ ವೇ ಯಾವುದು? ನೋಡಿ, ಭಾರತದಲ್ಲಿ AI ಚಾಲಿತ ಭಾರತದಲ್ಲಿ AI ಚಾಲಿತ ಸುಧಾರಿತ ಸಂಚಾರ ನಿರ್ವಹಣಾ ವ್ಯವಸ್ಥೆ ATMS ಹೊಂದಿದ ಮೊದಲನೇ ಎಕ್ಸ್ಪ್ರೆಸ್ ವೇ ಯಾವುದು? ಸೊ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು? ದ್ವಾರಕಾ ಎಕ್ಸ್ಪ್ರೆಸ್ ಅಂತ ನೋಡಿ. ಯಾವುದು? ದ್ವಾರಕಾ ಎಕ್ಸ್ಪ್ರೆಸ್. ಏನಾಗುತ್ತೆ, ಇತ್ತೀಚೆಗೆ ದ್ವಾರಕಾ ಎಕ್ಸ್ಪ್ರೆಸ್ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಚಾಲಿತ ಅಡ್ವಾನ್ಸ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ATMS ಅಂದರೆ ಅಡ್ವಾನ್ಸ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಹೊಂದಿದ ಭಾರತದ ಮೊದಲ ರಸ್ತೆಯಾಗಿದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ನೆನ್ಪಿಟ್ಕೊಳ್ಳಿ. ಯೋಜನೆಯನ್ನು ಯಾರು ಜಾರಿ ತಂದರು?
ಇಂಡಿಯನ್ ಹೈವೇಸ್ ಮ್ಯಾನೇಜ್ಮೆಂಟ್ ಕಂಪ್ನಿ ಲಿಮಿಟೆಡ್. ಯಾವುದು? ಇಂಡಿಯನ್ ಹೈವೇಸ್ ಮ್ಯಾನೇಜ್ಮೆಂಟ್ ಕಂಪ್ನಿ ಲಿಮಿಟೆಡ್ ಅಂದರೆ IHMCL ಕಾರ್ಯಗೊಳಿಸುತ್ತದೆ. ಮತ್ತೇನು? ಅಡ್ವಾನ್ಸ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಮು ಎಂಬುದು ರಸ್ತೆಗಳಲ್ಲಿ ಸಂಚಾರ ದಕ್ಷತೆ, ಸುರಕ್ಷತೆ ಮತ್ತು ವಿಶ್ವಾಸಾರ್ಹತೆಯನ್ನು ಸುಧಾರಿಸಲು ವಿನ್ಯಾಸಗೊಳಿಸಲಾದ ಸ್ಮಾರ್ಟ್ ತಂತ್ರಜ್ಞಾನವಾಗಿದೆ. ವೆರಿ ಇಂಪಾರ್ಟೆಂಟ್ ನೋಡಿ ಇದು. ಯಾವುದು ಇಂಪಾರ್ಟೆಂಟ್ ಆಗುತ್ತೆ? ATMS. ಏನಿದು ATMS ಅಂದರೆ ಅಡ್ವಾನ್ಸ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಎಲ್ಲಿ ಜಾರಿಗೆ ತರಲಾಯಿತು? ಎಲ್ಲಿ? ದ್ವಾರಕಾ ಎಕ್ಸ್ಪ್ರೆಸ್ ವೇನಲ್ಲಿ. ಇದು ಯಾವ ತಂತ್ರಜ್ಞಾನ ಇರ್ತದೆ? AI ತಂತ್ರಜ್ಞಾನ ಆಧಾರಿತ ರಸ್ತೆ. ಯಾವುದು? ದ್ವಾರಕಾ ಎಕ್ಸ್ಪ್ರೆಸ್. ಇತ್ತೀಚೆಗೆ ಯಾವ ದೇಶದಲ್ಲಿ ನಡೆದ ಓಸ್ಟ್ರಾವಾ ಗೋಲ್ಡನ್ ಸ್ಪೈಕ್ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ನೀರಜ್ ಚೋಪ್ರಾ ಚಿನ್ನ ಗೆದ್ದರು ಅಂತಿದೆ. ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಚಿನ್ನ ಗೆದ್ದಿದ್ದಾರೆ. ಯಾವುದು? ಚೆಕ್ ಗಣರಾಜ್ಯ. ಯಾವುದು? ಚೆಕ್ ಗಣರಾಜ್ಯ. 2025 ಜೂನ್ 24ರಂದು ನೀರಜ್ ಚೋಪ್ರಾ ಚೆಕ್ ಗಣರಾಜ್ಯದ ಓಸ್ಟ್ರಾವಾ ಗೋಲ್ಡ್ ಸ್ಪೈಕ್ ಕ್ರೀಡಾಕೂಟದಲ್ಲಿ ಪುರುಷರ ಜಾವೆಲಿನ್ ಪ್ರವೇಶದಲ್ಲಿ 85.29 ಮೀಟರ್ ದೂರ ಎಸೆಯುವ ಮೂಲಕ ಚಿನ್ನವನ್ನು ಗೆದ್ದರು. ಇದು 2025 ಋತುವಿನ ಅವರ 5ನೇ ಸ್ಪರ್ಧೆಯಾಗಿದೆ ಮತ್ತು ಪ್ಯಾರಿಸ್ ಡೈಮಂಡ್ ಲೀಗ್ನಲ್ಲಿ ಅವರ ಇತ್ತೀಚಿನ ಗೆಲುವಿನ ನಂತರದ್ದು ಇದಾಗಿದೆ. ಸೊ ನೆನ್ಪಿಡುವ. ನ್ಯಾಟೋ ಶೃಂಗಸಭೆ 2025 ಇತ್ತೀಚೆಗೆ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾರೆ. ಎಲ್ಲಿ ನಡೆಯಿತು? ಇದು ಇಂಪಾರ್ಟೆಂಟ್ ಅಂತ. ನ್ಯಾಟೋ ಯಾಕಂದರೆ ನ್ಯಾಟೋ ಅಧ್ಯಕ್ಷ ಇತ್ತೀಚೆಗೆ ಜುಲೈದಲ್ಲಿ ನಮ್ಮ ಭಾರತಕ್ಕೆ ಒಂಥರ ಬೆದರಿಕೆಯ ಮಾತುಗಳನ್ನ ಆಡಿದರು. ಯಾಕೆ ಬೆದರಿಕೆಯ ಮಾತುಗಳಾಡಿದರು ಅಂದರೆ, ನಾವು ರಷ್ಯಾದಿಂದ ತೈಲವನ್ನು ಇಂಪೋರ್ಟ್ ಮಾಡ್ಕೊತಿದ್ವಿ, ನೀವು ರಷ್ಯಾದಿಂದ ತೈಲವನ್ನು ಇಂಪೋರ್ಟ್ ಮಾಡ್ಕೋಬೇಡಿ, ಯಾಕಂದರೆ ಅದು ಅಲ್ಲಿ ಯುದ್ಧ ಉಕ್ರೇನ್ ಜೊತೆ ಯುದ್ಧ ನಿಲ್ಸಕ್ಕೆ ಅದು ನಿಲ್ಲಿಸ್ತಾ ಇಲ್ಲ, ಹಂಗಾಗಿ ಅದನ್ನು ಬಹಿಷ್ಕಾರ ಮಾಡಬೇಕು ಅಂತ. ಅವ್ರು ಯುದ್ಧ ಮಾಡೋದಕ್ಕೂ ನಾವು ತೈಲ ಆಮದು ಮಾಡ್ಕೊಳ್ಳೋಕ್ಕೂ ಏನು ಸಂಬಂಧ ರೀ? ನಮಗೆ ನೆಸೆಸಿಟಿ ಇದೆ, ನಾವು ಇಂಪೋರ್ಟ್ ಮಾಡ್ಕೊತೀವಿ, ನಿಮ್ಮ ಗೊಡ್ಡು ಬೆದರಿಕೆ ಎಲ್ಲ ನಾವು ಅಂಜಲ್ಲ ಅನ್ನೋ ಥರ ಭಾರತ ರಿಯಾಕ್ಟ್ ಮಾಡಿದೆ. ಒಳ್ಳೆ ರಿಯಾಕ್ಟ್ ಆ್ಯಕ್ಚುಲಿ. ಸೊ ಆದರೂ ಯಾರು ಮಾಡಿದ್ರು ಅಂದರೆ ನ್ಯಾಟೋ ಅಧ್ಯಕ್ಷ ಈ ಥರ ಹೇಳಿಕೆ ಕೊಟ್ಟಿದ್ದ ಇರಲಿ. ಬಟ್ ಇತ್ತೀಚೆಗೆ 2025 ನ್ಯಾಟೋ ಶೃಂಗಸಭೆ ಎಲ್ಲಿ ನಡೀತು ಅಂದರೆ ನೆದರ್ಲ್ಯಾಂಡ್ಸ್ನಲ್ಲಿ ನಡೀತು. ಎಲ್ಲಿ? ನೆದರ್ಲ್ಯಾಂಡ್ಸ್ ಎಲ್ಲಿ ಬರುತ್ತೆ? ನೆದರ್ಲ್ಯಾಂಡ್ಸ್ ಯಾವಾಗ ನಡೀತು ಅಂದರೆ ಜೂನ್ 24-25ರಂದು ನೆದರ್ಲ್ಯಾಂಡ್ಸ್ ನಡೀತು. ಐತಿಹಾಸಿಕ ಘಟನೆ ಹೇಗೆ ನಡೆದ? ವಿಶ್ವ ವೇದಿಕೆಯಲ್ಲಿ ನಡೆಯಿತು ಅಂದರೆ 1949ರಲ್ಲಿ ನ್ಯಾಟೋ ರಚನೆ ಆಗುತ್ತೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸಾರಿ. 1949ರಲ್ಲಿ ಏನಾಗುತ್ತೆ? ನ್ಯಾಟೋ ಸ್ಥಾಪನೆ ಆಗುತ್ತೆ. ನಂತರ ನೆದರ್ಲ್ಯಾಂಡ್ಸ್ನಲ್ಲಿ ಮೊದಲ ಬಾರಿಗೆ ನ್ಯಾಟೋ ಶೃಂಗಸಭೆ ನಡೆಸಿದ್ದಾಗಿದ್ದು 32 ಸದಸ್ಯ ರಾಷ್ಟ್ರಗಳ ಪಾಲುದಾರ ನಾಯಕರು ಭಾಗವಹಿಸಿದ್ದಾರೆ. ಇದರಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳಿದ್ದಾವೆ? 32. ಇತ್ತೀಚೆಗೆ ಎಲ್ಲಿ ನಡೀತು? ನೆದರ್ಲ್ಯಾಂಡ್ಸ್ನಲ್ಲಿ. ಓಕೆ, ಇದು ಎಷ್ಟರಲ್ಲಿ ಸ್ಥಾಪನೆ ಆಯಿತು? 1949ರಲ್ಲಿ. ಸೊ ಈ ಥರ ಪಾಯಿಂಟ್ಸ್ಗಳನ್ನ ಒಂದು ಇದ್ರ ಮೇಲೆ ನೆನ್ಪಿಡಬೇಕು. ಸುಮ್ಮನೆ ನ್ಯಾಟೋ ಇತ್ತೀಚೆಗೆ ಎಲ್ಲಿ ಸ್ಥಾಪನೆ ನಡೀತು? ನೆದರ್ಲ್ಯಾಂಡ್ಸ್ ಅಷ್ಟೇ ಬೇಡ, ಅದ್ರ ಜೊತೆ ಯಾವಾಗ ಸ್ಥಾಪನೆ ಆಯಿತು, ಅದ್ರಾಗ ಎಷ್ಟು ಸದಸ್ಯ ರಾಷ್ಟ್ರಗಳಿದ್ದಾವೆ ಅನ್ನೋದು ಕೂಡ ನೆನಪಾಗುತ್ತೆ. ಮತ್ತು ಇತ್ತೀಚೆಗೆ 32ನೇ ಸದಸ್ಯ ರಾಷ್ಟ್ರ ಯಾವುದು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಗೊತ್ತಿದ್ದವರು ಕಮೆಂಟ್ ಮಾಡಿ. ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಮೀನು ತಿನ್ನೋ ಮೊಸಳೆ ಅಂದರೆ ಈ ಥರ ಉದ್ದಕ್ಕೆ ಇರ್ತದೆ, ಹಿಂಗೆ ಇರ್ತದೆ. ಆ್ಯಕ್ಚುಲಿ ಈ ಥರ ಉದ್ದಕ್ಕೆ ಮೂತಿ ಇರುತ್ತೆ, ಅದಕ್ಕೆ ಥರ ಮೊಸಳೆ ಉದ್ದಕ್ಕೆ ಇರುತ್ತೆ. ಅದು ಅಂದರೆ ಮೂತಿ ಮಾತ್ರ ಉದ್ದಕ್ಕೆ ಇರುತ್ತೆ, ತುಂಬ ಕರಗಸ ಅಂತೀವಲ್ಲ. ಗರಿಯಲ್ ಪ್ರಭೇದಗಳ ಸಂರಕ್ಷಣಾ ಕಾರ್ಯಕ್ರಮದ ಅಡಿಯಲ್ಲಿ 1 ವರ್ಷದ ಗರಿಯಲ್ ಮರಿಗಳನ್ನು ಯಾವ ನದಿಗೆ ಬಿಡಲಾಯಿತು? ಅಂದರೆ 7 ಗರಿಯಲ್ ಮೊಸಳೆ ಮರಿಗಳನ್ನು ಯಾವ ನದಿಗೆ ಬಿಡಲಾಯಿತು ಅನ್ನೋದು ಇತ್ತೀಚೆಗೆ ಒಂದು ಪ್ರಶ್ನೆ ಆಗಿದೆ. ಇದು ಉತ್ತರ ಏನು ಅಂದರೆ ಗೇರುವಾ ನದಿ. ಯಾವ ನದಿ? ಗೇರುವಾ ನದಿ. ಕೇಂದ್ರ ಪರಿಸರ ಸಚಿವ ಯಾರಿದ್ದಾರೆ? ಭೂಪೇಂದ್ರ ಯಾದವ್ ಅವರಿದ್ದಾರೆ. ಇತ್ತೀಚೆಗೆ ಏನು ಮಾಡಿದ್ರು? ಉತ್ತರ ಪ್ರದೇಶದ ಕತರ್ನಿಯಾ ಘಾಟ್ ವನ್ಯಜೀವಿ ಅಭಯಾರಣ್ಯದಲ್ಲಿ, ಕತರ್ನಿಯಾ ಘಾಟ್ ವನ್ಯಜೀವಿ ಅಭಯಾರಣ್ಯದಲ್ಲಿ 1 ವರ್ಷದ 7 ಗರಿಯಲ್ ಮರಿಗಳನ್ನು ಗೇರುವಾ ನದಿಗೆ ಬಿಡುವ ಮೂಲಕ ಗರಿಯಲ್ ಪ್ರಭೇದಗಳ ಸಂರಕ್ಷಣಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು.
ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಸರಿ ನೆನ್ಪಿಟ್ಕೊಳ್ಳಿ, ಏನಂದರೆ ಇತ್ತೀಚೆಗೆ ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಇತ್ತೀಚೆಗೆ ಏನಾಗುತ್ತೆ ಅಂದರೆ ಗರಿಯಲ್ ಮರಿಗಳು, ಗರಿಯಲ್ ಅಂದರೆ ಅದೊಂದು ಮೊಸಳೆ, ಗರಿಯಲ್ ಮೊಸಳೆ ಅಂತೇಳಿ, ಆ ಗರಿಯಲ್ ಮೊಸಳೆಯ ಮರಿಗಳನ್ನು ಎಷ್ಟು 7 ಎಲ್ಲಿ ಆ ಮರಿಗಳನ್ನು ಸ್ವಲ್ಪ ಇನ್ನೂ ವೈಡಾಗಿ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಉತ್ತರ ಪ್ರದೇಶದ ಕತರ್ನಿಕೆ ಘಾಟ್ ವನ್ಯಜೀವಿ ಅಭಯಾರಣ್ಯದಲ್ಲಿರುವ ಗೇರುವಾ ನದಿಗೆ ಆ ಪ್ರಭೇದಗಳನ್ನು ಬಿಟ್ಟರು. ಯಾರು ಬಿಟ್ಟರು? ಪರಿಸರ ಸಚಿವ ಭೂಪೇಂದ್ರ ಯಾದವ್ ಅವರ ನೇತೃತ್ವದಲ್ಲಿ ಚಾಲನೆಯನ್ನು ನೀಡಲಾಯಿತು. ಇದು ಇಂಪಾರ್ಟೆಂಟ್ ಆಗುತ್ತೆ ಆ್ಯಕ್ಚುಲಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಪಿಚ್ ರೇಟಿಂಗ್ಸ್, ಅದರ ಜೂನ್ 2024 ಜಾಗತಿಕ ಆರ್ಥಿಕ ಚೌಕಟ್ಟು ವರದಿಯಲ್ಲಿ 2024-25 ಹಣಕಾಸು ವರ್ಷಕ್ಕೆ ಭಾರತದ ಒಟ್ಟು ದೇಶೀಯ ಉತ್ಪನ್ನ ಬೆಳವಣಿಗೆಯನ್ನು ಅಂದಾಜು ಮಾಡಿದೆ. ಅಂದರೆ ಎಷ್ಟು ಅಂದಾಜು ಮಾಡಿದೆ ಅಂತಂದರೆ 7.2%. ಎಷ್ಟು? 7.2%. ಗ್ಲೋಬಲ್ ರೇಟಿಂಗ್ ಏಜೆನ್ಸಿ ಯಾವುದು? ಪಿಚ್ ಎಂಬುದು ಒಂದು ಗ್ಲೋಬಲ್ ರೇಟಿಂಗ್ ಏಜೆನ್ಸಿ. ಅಂದರೆ ಯಾವ ರಾಷ್ಟ್ರ ಎಷ್ಟು GDP ಡೆವಲಪ್ ಈ ವರ್ಷ ಆಗುತ್ತೆ, ಮುಂದಿನ ವರ್ಷ ಆಗುತ್ತೆ ಅನ್ನೋದ್ರ ಬಗ್ಗೆ ಅಂದಾಜು ಮಾಡ್ತಾ ಇರುತ್ತೆ. ಸೊ ನಮ್ಮ ಇಂಡಿಯಾ ಜೂನ್ 2024 ಜಾಗತಿಕ ಆರ್ಥಿಕ ಔಟ್ಲುಕ್ ಎಂಬ ಶೀರ್ಷಿಕೆಯೊಂದಿಗೆ ಬಿಡುಗಡೆ ಮಾಡಿದ ಭಾರತದ ಒಟ್ಟು ದೇಶೀಯ ಉತ್ಪನ್ನ GDP ಬೆಳವಣಿಗೆ ದರ ಎಷ್ಟಿತ್ತು ಅಂದರೆ 7.ನಿಂದ 7.20 ಮೂಲಕ ಅಂಶಗಳಿಂದ ಹೆಚ್ಚಿದೆ. ಅಂದರೆ ಮೊದಲ 7 ಕೊಟ್ಟಿತ್ತು, ಇವಾಗ 7.2 ಮಾಡಿದೆ ಅಂತ. ಓಕೆ, ಅಷ್ಟು ಬೆಳವಣಿಗೆ ಭಾರತದ GDP ಬೆಳವಣಿಗೆ ದರ ಆಗಿದೆ ಅಂತ ಪಿಚ್ ಹೇಳಿದೆ. ಪರಿಸರ ಸಂರಕ್ಷಣಾ ಪ್ರಯತ್ನಗಳನ್ನು ಬಲಪಡಿಸಲು ಯಾವ ರಾಜ್ಯ ಸರ್ಕಾರವು ಮಾಜಿ ವಸುಂಧರಾ ಅಭಿಯಾನ 6.0, ಇದು ಆಲ್ರೆಡಿ ಹೇಳಿದ್ವಿ, ಅಂದರೆ ಮೊದಲ ಬಂದಿತ್ತು. ಇದು ಯಾವುದು? ಮಹಾರಾಷ್ಟ್ರ ಸರ್ಕಾರ. ಯಾವುದಿಲ್ಲ ಬಂದಿದೆ, ಪರಿಸರ ಸಂರಕ್ಷಣಾ ಪ್ರಯತ್ನಗಳನ್ನು ಬಲಪಡಿಸಲು. ಇದು ಪ್ರಶ್ನೆದಲ್ಲಿ ಕೊಟ್ಟಿದ್ದಾರೆ, ಅಲ್ಲಿ ಪ್ರಶ್ನೆ ಇದೆಯಲ್ಲ, ಇತ್ತೀಚೆಗೆ ಮಾಜಿ ವಸುಂಧರಾ ಅಭಿಯಾನ 6.0 ಯಾವ ರಾಜ್ಯ ಅಂತ. ಆವಾಗ ಇತ್ತೀಚೆಗೆ ಇದು ಒಂದು ಮಾಜಿ ಇದಕ್ಕೆ ಸಂಬಂಧಪಟ್ಟಿದೆ, ಯಾವ ರಾಜ್ಯ ಸರ್ಕಾರ ಅಂತ ಈ ಥರ ಇಲ್ಲಿ ಮಹಾರಾಷ್ಟ್ರ ಯಾವುದು? ಮಾಜಿ ವಸುಂಧರಾ ಅಭಿಯಾನ ಯಾವುದಕ್ಕೆ ಸಂಬಂಧಪಟ್ಟಿದೆ? ಪರಿಸರ ಅಭಿವೃದ್ಧಿ. ನೋಡಿ ಇಲ್ಲಿದೆ, ನಾನು ಸ್ವಲ್ಪ ಡೀಟೇಲ್ಸ್ ನೋಡ್ತೀರಾ? ಯಾವಾಗ? ಮಾರ್ಚ್ 31, 2026ವರೆಗೆ, ಏಪ್ರಿಲ್ 21, 2025ರಿಂದ ಮಾರ್ಚ್ 31, 2026ವರೆಗೆ 28,317 ಸ್ಥಳೀಯ ಸಹಕಾರಿ ಸಂಸ್ಥೆಗಳನ್ನು ಒಳಗೊಂಡಂತೆ ಮಾಜಿ ವಸುಂಧರಾ ಅಭಿಯಾನವನ್ನು ಪ್ರಾರಂಭಿಸುವುದಾಗಿ ಘೋಷಿಸಿದೆ. ಇದನ್ನು ಪರಿಸರ ಮತ್ತು ಹವಾಮಾನ ಬದಲಾವಣೆ ಇಲಾಖೆ ನೇತೃತ್ವ ವಹಿಸಿದೆ. ಈ ಅಭಿಯಾನವು ಭೂಮಿ, ನೀರು, ಗಾಳಿ, ಬೆಂಕಿ ಮತ್ತು ಆಕಾಶಗಳ ಎಂಬ 5 ಅಂಶಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ಪರಿಸರ ಸಂರಕ್ಷಣೆಯನ್ನು ಉತ್ತೇಜಿಸುತ್ತದೆ. ಪರಿಸರ ಸಂರಕ್ಷಣೆಯನ್ನು ಉತ್ತೇಜಿಸುತ್ತದೆ. ಇದು ಹವಾಮಾನ ಜಾಗೃತಿಯನ್ನು ನಡೆಸುವುದು, ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಪ್ರೋತ್ಸಾಹಿಸುವುದು ಇದರ ಮುಖ್ಯ ಉದ್ದೇಶ. ಓಕೆ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸ್ಪೆಕ್ಟೆಡ್, ದೇರ್ ಈಸ್ ನೋ ಡೌಟ್ ಅಬೌಟ್ ಇಟ್. ಓಕೆ, ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿರುವ ತಾವಿ ನದಿ ಯಾವ ನದಿಯ ಪ್ರಮುಖ ಉಪನದಿಯಾಗಿದೆ? ಯಾವುದು? ತಾವಿ ನದಿ ಯಾವ ನದಿ ಉಪನದಿ? ಯಾವುದು? ಚೇನಾಬ್ ನದಿಯ ಉಪನದಿ. ಯಾವುದು? ಚೇನಾಬ್ ನದಿ ಉಪನದಿ. ತಾವಿ ನದಿ ಯಾವ ನದಿ ಉಪನದಿ? ಚೇನಾಬ್ ನದಿ. ಎದಕ್ಕೆ ನ್ಯೂಸಲ್ಲಿತ್ತು ಅಂದರೆ, ಭಾರೀ ಮಳೆಯಿಂದಾಗಿ ನೀರಿನ ಮಟ್ಟದಲ್ಲಿ ಹಠಾತ್ ಏರಿಕೆಯಾಗಿ ತಾವಿ ನದಿಯಲ್ಲಿದ್ದ 9 ಜನರನ್ನು ಪೊಲೀಸರು ಮತ್ತು ರಾಜ್ಯ ವಿಪತ್ತು ಕ್ರಿಯಾ ಪಡೆ ಜಂಟಿಯಾಗಿ ರಕ್ಷಿಸಿದವು. ಅಂದರೆ ಅಲ್ಲಿ ಒಂಥರ ಪ್ರವಾಹ ಬಂದಂಗೆ ಬಂದಿತ್ತು, ಅಲ್ಲಿ ನದಿ ಮಿಡ್ಲಲ್ಲಿ ಒಂದು 9 ಜನ ಸಿಕ್ಕಾಕೊಂಡಿದ್ರು. ಅದನ್ನು ನಮ್ಮ ಪೊಲೀಸ್ನವರು ರಕ್ಷಣೆ ಮಾಡಿದ್ದಾರೆ. ತಾವಿ ನದಿಯು ಚೆನಾಬ್ ನದಿಯ ಪ್ರಮುಖ ಎಡದಂಡೆಯ ಉಪನದಿ. ಯಾವುದು? ಎಡದಂಡೆಯ ಉಪನದಿ. ಚೆನಾಬ್ ನದಿಯ ಎಡದಂಡೆಯ ಉಪನದಿಯಾಗಿದ್ದು ಜಮ್ಮು ಕಾಶ್ಮೀರದ ಪ್ರಮುಖ ನದಿಯಾಗಿದೆ. ಇದನ್ನು ಪವಿತ್ರ ನದಿ ಎಂದು ಕೂಡ ಪರಿಗಣಿಸಲಾಗಿದೆ. ಇದನ್ನು ಪ್ರಾಚೀನ ಗ್ರಂಥಗಳಲ್ಲಿ ಸೂರ್ಯಪುತ್ರಿ ಅಂತ ಕರೀತಾರೆ ಅಂತ ನೋಡಿ, ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್, ಅದಕ್ಕೆ ನಾನು ತೊಗೊಂಡಿದ್ದನ್ನ. ಇದು ಸೂರ್ಯಪುತ್ರಿ ಎಂದು ಕರೆಯುತ್ತಾರೆ. ತಾವಿ ನದಿಯನ್ನು ಇದರಲ್ಲಿ ಏನಂತ ಕರೀತಾರೆ? ಪ್ರಾಚೀನ ಗ್ರಂಥಗಳಲ್ಲಿ ಸೂರ್ಯನ ಪುತ್ರಿ ಅಂತ ಕರೀತಾರೆ. ತಾವಿ ನದಿ ಯಾವ ನದಿ ಉಪನದಿ? ಚೆನಾಬ್ ನದಿ ಉಪನದಿ. ಇದು ಎಲ್ಲಿದೆ? ಜಮ್ಮು ಕಾಶ್ಮೀರದಲ್ಲಿದೆ. ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಲೇಕ್ ಟಾಹೂ ಸರೋವರ ಯಾವ ದೇಶದಲ್ಲಿದೆ? ಯಾವ ಸರೋವರ?
ಲೇಕ್ ಟಾಹೋ ಸರೋವರ ಯಾವ ದೇಶದಲ್ಲಿದೆ? ಯುನೈಟೆಡ್ ಸ್ಟೇಟ್. ಆ್ಯಕ್ಚುಲಿ ಯುನೈಟೆಡ್ ಸ್ಟೇಟ್ ಅನ್ಸೋದೇ ಇಲ್ಲ ಅದು. ಯಾವುದು ಅನಿಸುತ್ತೆ? ಟಾಹೋ ಅನ್ನೋಣ. ಚೀನಾ ಇರ್ಬೋದು, ಚಾಚುವಿ ಅಂತ ಹಾಗಲ್ಲ. ಇದು ಆ್ಯಕ್ಚುಲಿ ಯುನೈಟೆಡ್ ಸ್ಟೇಟ್. ಏನು ಟಾಹೋ ಸರೋವರ ಎಲ್ಲಿ ಬರುತ್ತೆ? ಯುನೈಟೆಡ್ ಸ್ಟೇಟ್ನಲ್ಲಿ ಬರುತ್ತೆ. ಯಾಕಿದೆ ಅಂದರೆ ಲೇಕ್ ಟಾಹೋದಲ್ಲಿ ಒಂದು ದುರಂತ ಘಟನೆ ಸಂಭವಿಸಿದೆ. ಏನು ದುರಂತ? ಒಂದು ದೋಣಿ ಏನು ಜನರನ್ನು ತಗೊಂಡು ಹೋಗ್ತಾ ದೋಣಿ ಮುಚ್ಚಿಬಿಟ್ಟು ಸುಮಾರು 6 ಜನರು ಸಾವನ್ನಪ್ಪಿದ್ದಾರಂತೆ ಮತ್ತು 2 ಕಾಣೆಯಾಗಿದ್ದಾರೆ. ಅಂದರೆ ಬೋಟಲ್ಲಿ ಹೋಗ್ಬೇಕಾದ್ರೆ. ಓಕೆ. ಟಾಹೋ ಯುನೈಟೆಡ್ ಸ್ಟೇಟ್ಸ್ನ ಕ್ಯಾಲಿಫೋರ್ನಿಯಾ ಮತ್ತು ನೆವಾಡಾ ಗಡಿಯಲ್ಲಿರುವ ಸಿಯೆರಾ ನೆವಾಡಾ ಪರ್ವತಗಳಲ್ಲಿರುವ ಕೋಬಾಲ್ಟ್ ನೀಲಿ ಸಿಹಿ ನೀರಿನ ಸರೋವರವಾಗಿದೆ. ಇದು ಒಂದು ಯಾವ ಸರೋವರ ಅಂತ ಕೇಳ್ಬೋದು. ಏನು ಟಾಹೋ ಸರೋವರ ಐತಲ್ಲ, ಯಾವ ಸರೋವರ? ಲೇಕ್ ಟಾಹೋ ಎಲ್ಲಿತ್ತಲ್ಲ, ಲೇಕ್ ಟಾಹೋ ಯಾವ ಥರದ್ದಂದರೆ ಇದೊಂದು ಕೋಬಾಲ್ಟ್ ನೀಲಿ ಸಿಹಿ ನೀರಿನ ಸರೋವರ. ಅತ್ಯಂತ ಶುದ್ಧ ನೀರನ್ನು ಹೊಂದಿದ್ದು 99.9994. ಓ ಮೈ ಗಾಡ್, ಇಷ್ಟು ನೋಡಿ, ಇಷ್ಟು ಪರಿಶುದ್ಧತೆ ವಿಶ್ವದಲ್ಲಿರ್ತಕ್ಕಂಥ ಇಷ್ಟು ಪರಿಶುದ್ಧತೆ ಹೊಂದಿರೋ ಲೇಕ್ ಇದು ಒಂದೇ ಅನಿಸುತ್ತೆ. ಅಷ್ಟು ಏನು ಕ್ಲಿಯರ್ ಕಟ್ ಆಗಿದೆ, ಕ್ರಿಸ್ಟಲ್ ಕ್ಲಿಯರ್ ಅಂತಾರಲ್ಲ ಆ ಥರ ಈ ಒಂದು ನದಿ, ಇದೊಂದು ಲೇಕ್ ಅಂದರೆ ಕೆರೆ ಅಂತಾರೆ ಲೇಕ್ ಕನ್ನಡದಲ್ಲಿ. ಟಾಹೋ ಸರೋವರನೂ ಅನ್ಬೋದು. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇದರಲ್ಲಿ ಏನೇನು ಇಂಪಾರ್ಟೆಂಟ್ ಆಗುತ್ತೆ? ಲೇಕ್ ಟಾಹೋ ಯಾವುದು? USA ಯುನೈಟೆಡ್ ಸ್ಟೇಟು. ಇತ್ತೀಚೆಗೆ ನ್ಯೂಸಲ್ಲಿ ಯಾಕೆ ಒಂದು 6 ಜನ ಸತ್ತೋಗ್ಬಿಟ್ರು. ಸೊ ಇದು ಯಾವುದು? ಇದೊಂದು ಸಿಹಿ ನೀರಿನ ಸರೋವರ. ಇನ್ನೊಂದೇನು? ಇದು ಇಷ್ಟು ಶುದ್ಧತೆ ಎಷ್ಟು? 99.994. ಇವು ಪಾಯಿಂಟ್ಸ್ ಕೇಳ್ಬೋದು. ಇದರಲ್ಲಿ ಯಾವ ತಪ್ಪು ಯಾವ ಸರಿ ಅಂತ. ಓಕೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇತ್ತೀಚೆಗೆ ತಪೋವನ ಮತ್ತು ರಾಷ್ಟ್ರಪತಿ ನಿಕೇತನ ಭಾರತದ ಯಾವ ನಗರದಲ್ಲಿದೆ? ಅಂದರೆ ರಾಷ್ಟ್ರಪತಿ ಮುರ್ಮು ಇತ್ತೀಚೆಗೆ ಉದ್ಘಾಟನೆ ಮಾಡಿದಂಥ ರಾಷ್ಟ್ರಪತಿ ತಪೋವನ ಮತ್ತು ರಾಷ್ಟ್ರಪತಿ ನಿಕೇತನ ಭಾರತದ ಯಾವ ನಗರದಲ್ಲಿದೆ ಅಂದರೆ ಡೆಹ್ರಾಡೂನ್. ಎಲ್ಲಿ? ಡೆಹ್ರಾಡೂನ್ ನಗರದಲ್ಲಿದೆ. ಅಧ್ಯಕ್ಷೆ ದ್ರೌಪದಿ ಮುರ್ಮು ಅವರವರು ಜೂನ್ 20, 2025 ತಮ್ಮ 67ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ 67ನೇ ಸಂದರ್ಭದಲ್ಲಿ ಡೆಹ್ರಾಡೂನ್ನಲ್ಲಿ ರಾಷ್ಟ್ರಪತಿ ತಪೋವನ, ರಾಷ್ಟ್ರಪತಿ ನಿಕೇತನವನ್ನು ಸಾರ್ವಜನಿಕರಿಗೆ ಉದ್ಘಾಟಿಸಿದರು. ಓಕೆ, ಇಂಪಾರ್ಟೆಂಟ್ ಆಗುತ್ತೆ. ಸಾಮಾನ್ಯವಾಗಿ ನಾವು ಇತ್ತೀಚೆಗೆ ಏನಾಗುತ್ತೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಡೆಹ್ರಾಡೂನಿನಲ್ಲಿ ರಾಷ್ಟ್ರಪತಿ ತಪೋವನ ಮತ್ತು ರಾಷ್ಟ್ರಪತಿ ನಿಕೇತನ ಎಂಬ ಗಾರ್ಡನ್ಗಳನ್ನು ಉದ್ಘಾಟನೆ ಮಾಡಿದ್ದಾರೆ. ಅದು ಎಲ್ಲಿ? ಡೆಹ್ರಾಡೂನ್ನಲ್ಲಿ ನಿವ್ವಳ ಶೂನ್ಯ ಸಾರ್ವಜನಿಕ ಉದ್ಯಾನವನಾಗಿ ನಿರ್ಮಿಸಲು ರಾಷ್ಟ್ರಪತಿ ಉದ್ಯಾನವನವನ್ನು ಅವರು ಹಾಕಿದರು. ಓಕೆ. ಇದು ಯಾವ ತಪೋವನ ಮತ್ತು ನಿಕೇತನ ಇದು ಉದ್ಯಾನವನಗಳು ಎಲ್ಲಿ? ಡೆಹ್ರಾಡೂನ್. ನೆನಪಿಟ್ಕೊಳ್ಳಿ. ಓಯ್ ಬಾಬಾ ಸೂಪಡು. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ರೈಸ್ ಯೆಲ್ಲೋ ಮಾಟಲ್ ವೈರಸ್ ಯಾವುದು? ರೈಸ್ ಯೆಲ್ಲೋ ಮಾಟಲ್ ವೈರಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಖಂಡಕ್ಕೆ ಸ್ಥಳೀಯವಾಗಿದೆ ಅಂದರೆ ಆಫ್ರಿಕಾ ಖಂಡಕ್ಕೆ ಯಾವ ಒಂದು ವೈರಸ್ ಸ್ಥಳೀಯವಾಗಿದೆ? ರೈಸ್ ಯೆಲ್ಲೋ ಮಾಟಲ್ ವೈರಸ್ ಆಫ್ರಿಕಾ ಖಂಡಕ್ಕೆ ಸ್ಥಳೀಯವಾಗಿದೆ. ನೋಡೋಣ ಒಂದು ನಿಮಿಷ. ಏನಾಗುತ್ತೆ? ಇತ್ತೀಚೆಗೆ ಜಿನೋಮಿಕ್ ಅಧ್ಯಯನವು ಆಫ್ರಿಕನ್ ಅಕ್ಕಿ ಪರಿಸರ ವ್ಯವಸ್ಥೆಗಳಲ್ಲಿ ಅಕ್ಕಿ ಹಳದಿ ಮಾಟಲ್ ವೈರಸ್ ಅಥವಾ RYMV ಹರಡುವುದನ್ನು ಬಹಿರಂಗಪಡಿಸಿದೆ. ಇದು ಅಕ್ಕಿ ಉತ್ಪಾದನೆಗೆ ಗಂಭೀರ ಅಪಾಯವನ್ನು ಉಂಟು ಮಾಡಿದೆ. ಅಕ್ಕಿ ಹಳದಿ ಮಾಟಲ್ ವೈರಸ್ ಒಂದು ಸಸ್ಯ ವೈರಸ್. ಮತ್ತು ಇದು ಒಂದು ಸಸ್ಯ ವೈರಸ್. ಯಾವುದು? ಹಳದಿ ಮಾಟಲ್ ವೈರಸ್ ಸಸ್ಯ ವೈರಸ್ ಆಗಿದ್ದು ಇದು ಅಕ್ಕಿ ಅಂದರೆ ರೈಸ್ ಮತ್ತು ಪಕ್ಷಿ ಅಲ್ಲ, ಅಕ್ಕಿಗೆ ಬರುತ್ತೆ. ಇದು ಅಕ್ಕಿ ಮತ್ತು ಕೆಲವು ಸಂಬಂಧಿತ ಹುಲ್ಲುಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಇದನ್ನು ಮೊದಲ ಬಾರಿಗೆ ಎಲ್ಲಿ ಕಂಡುಹಿಡಿದ್ರು ಅಂದರೆ 1800ರ ದಶಕದ ಮಧ್ಯಭಾಗದ ಪೂರ್ವ ಆರ್ಕ್ ಪರ್ವತಗಳಲ್ಲಿ ಪೂರ್ವ ಆರ್ಕ್ ಪರ್ವತಗಳಲ್ಲಿ ಕಾಣಿಸಿಕೊಂಡಿತ್ತಂತೆ. ಈಗ
ತಾಂಜಾನಿಯಾದಲ್ಲಿದೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ರೈಸ್ ಎಲ್ಲೋ ಮಾಟಲ್ ಯಾವ ಖಂಡಕ್ಕೆ ಸ್ಥಳೀಯವಾಗಿದೆ ಅಂತಿದೆ. ಇದು ಆಫ್ರಿಕಾ ಖಂಡಕ್ಕೆ. ಯಾವುದು? ಆಫ್ರಿಕಾ ಖಂಡಕ್ಕೆ. ಇದು ರೈಸ್ ಎಲ್ಲೋ ಮಾಟಲ್ ಎಂಬುದು ಒಂದು ಸಸ್ಯ ವೈರಸ್ ಆಗಿರುತ್ತೆ. ಇದೇನಾಗುತ್ತೆ, ಅಕ್ಕಿ ಉತ್ಪಾದನೆಗೆ ಕುಂಠಿತಗೊಳಿಸುತ್ತೆ. ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಒಂದು ವೈರಸ್ ಆಗಿದ್ದು, ಇದು ಸಸ್ಯ ವೈರಸ್ಸು. ಎಸ್ಪೆಷಲಿ ಯಾವ ಬೆಳೆಗೆ ಇದು ಪೀಡಿತ ಆಗಿದೆ ಅಂತಲೇ ಕೇಳ್ಬೋದು. ಇದು ಅಕ್ಕಿಗೆ. ಓಕೆ, ಇದು ಒಂದು ಸಸ್ಯ ವೈರಸ್. ಓಕೆ, ಇದನ್ನ ಏನಂತ ಕರೀತಾರೆ? RYME ಅಂತ ಕರೀತಾರೆ. ರೈಸ್ ಎಲ್ಲೋ ಮಾಟಲ್ ವೈರಸ್. ಓಕೆ, RYME ಅಂದರೆ ಇದು 1800ರ ದಶಕದ ಮಧ್ಯಭಾಗದಲ್ಲಿ ಎಲ್ಲಿ ಕಂಡುಬರುತ್ತೆ ಅಂದರೆ ಪೂರ್ವ ಆರ್ಕ್ ಪರ್ವತಗಳಲ್ಲಿ ಇದು ಕಂಡುಬರುತ್ತೆ. ಇವಾಗ ಏನಾಗಿದೆ, ಸದ್ಯ ತಾಂಜಾನಿಯಾದಲ್ಲಿದೆ. ಇದು ಜೈವ ವೈವಿಧ್ಯತೆಯಿಂದ ಸಮೃದ್ಧವಾಗಿರುವ ಪ್ರದೇಶವಾಗಿದೆ. ಇದು ಪ್ರಮುಖವಾಗಿ ಆಫ್ರಿಕಾದಲ್ಲಿ ಕಂಡುಬರುವ ತಾಂಜಾನಿಯಾ ದೇಶದಲ್ಲಿ, ಎಸ್ಪೆಷಲಿ ಯಾವುದು ಆಫ್ರಿಕಾದಲ್ಲಿ ಕಂಡುಬರುವ ತಾಂಜಾನಿಯಾ ದೇಶದಲ್ಲಿ ಹೆಚ್ಚಿನ ಅಕ್ಕಿ ಉತ್ಪಾದನೆ ಮಾಡ್ತಾರೆ. ಅಲ್ಲಿ ಇದು ಈ ಒಂದು ರೈಸ್ ಎಲ್ಲೋ ಮಾಟಲ್ ವೈರಸ್ಸು ಕಂಡು ಬರ್ತದೆ. ಸೊ ಇಂಪಾರ್ಟೆಂಟ್ ಆಗುತ್ತೆ. ಇದು ಒಂದು ವೈರಸ್ಸು, ಇದು ಪ್ರಾಣಿಗಳಿಗೆ ಕಂಡು ಬರುತ್ತೆ, ಇಲ್ಲ ಅಕ್ಕಿ ಕಂಡು ಬರುತ್ತೆ, ಈ ಥರ ಕೇಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ನೋಡಿ, ಅಂಬುಬಾಚಿ ಹಬ್ಬ. ಯಾವ ಹಬ್ಬ? ಅಂಬುಬಾಚಿ ಹಬ್ಬ ವಾರ್ಷಿಕವಾಗಿ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ವೆರಿ ಇಂಪಾರ್ಟೆಂಟ್. ಅಂಬುಬಾಚಿ ಹಬ್ಬ ಅಸ್ಸಾಂ ಅಂತ ನೋಡಿ. ಈ ಈಶಾನ್ಯ ಸ್ಟೇಟ್ಗಳಿಗೆ ಸಂಬಂಧಪಟ್ಟಂಗೆ ಹಬ್ಬಗಳು ಪ್ರಮುಖವಾಗಿ ನೆನ್ಪಿಟ್ಟಿರ್ಬೇಕು. ಯಾಕಂದರೆ KPSC ಮತ್ತು KSP ಪ್ರತಿ ಒಂದಿಲ್ಲದ ಒಂದು ಎಕ್ಸಾಮ್ಗಳಲ್ಲಿ ಈ ಈಶಾನ್ಯಕ್ಕೆ ಸಂಬಂಧಿಸಿದ ಹಬ್ಬಗಳನ್ನು ಪಕ್ಕ ಕೇಳ್ತಾರೆ. ಈಶಾನ್ಯ ಭಾರತದ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ. ಸೊ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಯಾವುದು? ಈಶಾನ್ಯ ಭಾರತದ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಒಂದಾದ ಕಾಮಾಖ್ಯ ದೇವಾಲಯದಲ್ಲಿ, ಯಾವುದಲ್ಲಿ? ಕಾಮಾಖ್ಯ ದೇವಾಲಯದಲ್ಲಿ 2020ರಲ್ಲಿ ನಡೆಯುವ ಅಂಬುಬಾಚಿ ಮೇಳಕ್ಕಾಗಿ ಸಾವಿರಾರು ಭಕ್ತರು ಅಸ್ಸಾಂನಲ್ಲಿ ಒಟ್ಟುಗೂಡಿದ್ದಾರೆ. ಅಸ್ಸಾಂನ ಗುವಾಹಟಿಯಲ್ಲಿರುವ ಕಾಮಾಖ್ಯ ದೇವಾಲಯದಲ್ಲಿ ಪ್ರತಿ ವರ್ಷ ಮಳೆಗಾಲದಲ್ಲಿ ಅಂಬುಬಾಚಿ ಹಬ್ಬವನ್ನು ನಡೆಸಲಾಗುತ್ತದೆ. ಈ ದೇವಾಲಯವು ಕಾಮಾಖ್ಯ ದೇವಿಗೆ ಸಮರ್ಪಿತವಾಗಿದೆ ಮತ್ತು ಹಿಂದೂ ಆಧ್ಯಾತ್ಮಿಕ ಸಂಪ್ರದಾಯ ತಾಂತ್ರಿಕ ಶಕ್ತಿ ಸಂವಹನ ಪ್ರಮುಖ ಕೇಂದ್ರವಾಗಿದೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಂಬುಬಾಚಿ ಹಬ್ಬ ಇಲ್ಲಿ ಅಸ್ಸಾಮು. ಯಾವ ದೇವಾಲಯದಲ್ಲಿ? ಕಾಮಾಖ್ಯ ದೇವಾಲಯದಲ್ಲಿ. ಓಕೆ, ಪ್ರತಿ ವರ್ಷ ಜೂನ್ ತಿಂಗಳ ಮಳೆಗಾಲದಲ್ಲಿ. ಓಕೆ, ನೆನ್ಪಿಡಿ. ಭಾರತದಾದ್ಯಂತ ಲಿಂಗ ಸೂಕ್ಷ್ಮ ಯೋಜನೆಯನ್ನು ಬೆಂಬಲಿಸಲು ಲಿಂಗ ಬಜೆಟ್ ಜ್ಞಾನ ಕೇಂದ್ರವನ್ನು ಯಾವ ಸಚಿವಾಲಯ ಪ್ರಾರಂಭಿಸಿತು ಅಂತದೆ? ಇದಕ್ಕೆ ಸರಿಯಾದ ಉತ್ತರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಭಾರತದಾದ್ಯಂತ ಲಿಂಗ ಸೂಕ್ಷ್ಮ ಯೋಜನೆಯನ್ನು ಬೆಂಬಲಿಸಲು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು ಲಿಂಗ ಬಜೆಟ್ ಜ್ಞಾನ ಕೇಂದ್ರವನ್ನು ಪ್ರಾರಂಭಿಸಿದ್ದಾರೆ. ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಲಿಂಗ ಸಮಾನತೆಯನ್ನು ಸರಿಪಡಿಸಲು ಇದನ್ನು ಲಿಂಗ ಬಜೆಟ್ ಅನ್ನು ಜಾರಿ ಮಾಡಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು, ಯಾವ ಸಂಸ್ಥೆಯು ವಿಶ್ವ ಹೂಡಿಕೆ ವರದಿ 2025 ಬಿಡುಗಡೆ ಮಾಡಿದೆ? ವಿಶ್ವ ಹೂಡಿಕೆ ವರದಿ. ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾವುದು? ವಿಶ್ವಸಂಸ್ಥೆ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮ್ಮೇಳನ, UNCTAD ಅಂತ. ಇದು ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ಳಿ. ಯಾಕಂದರೆ ಪ್ರತಿಯೊಂದು ರಿಪೋರ್ಟ್ಗಳು ಇತ್ತೀಚೆಗೆ ಹಲವಾರು ಸಂಸ್ಥೆಗಳು ರಿಪೋರ್ಟ್ ಬಿಡ್ತವೆ. ಬಟ್ ಎಸ್ಪೆಷಲಿ ವರ್ಲ್ಡ್ ಬ್ಯಾಂಕ್ ಬಿಟ್ಟಂಥ ರಿಪೋರ್ಟು, ಈ ಥರ ವಿಶ್ವಸಂಸ್ಥೆ ವ್ಯಾಪಾರ ಸಂಸ್ಥೆ ಬಿಟ್ಟಂಥದ್ದು, IMF, ಏಷ್ಯನ್ ಡೆವಲಪ್ಮೆಂಟ್, ಇವು ಏನಿದೆ ನೋಡಿ, ಈ ಒಂದು ಸಂಸ್ಥೆಗಳು ಬಿಟ್ಟಂಥ ರಿಪೋರ್ಟು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ KPSC ಮತ್ತು KSP ಎಕ್ಸಾಮ್ಗಳಿಗೆ. ಇದರಲ್ಲಿ ಏನು ಹೇಳಿದೆ ಅಂದರೆ, ಭಾರತವು 2024ರಲ್ಲಿ ವಿದೇಶಿ ನೇರ ಹೂಡಿಕೆ ಅಂದರೆ FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಪ್ರಮುಖ ಜಾಗತಿಕ ತಾಣಗಳಲ್ಲಿ 15ನೇ ಸ್ಥಾನಕ್ಕೆ ಏರಿತು. ಎಷ್ಟು? 2024ರಲ್ಲಿ 15ನೇ ಸ್ಥಾನ. ಇದು 2023ರಲ್ಲಿ ಎಷ್ಟಿತ್ತು? 16ನೇ ಸ್ಥಾನದಲ್ಲಿತ್ತು. ಸೊ 1 ಸ್ಥಾನ ಕಡಿಮೆ ಆಗಿದೆ. ಸೊ ವಿಶ್ವಸಂಸ್ಥೆ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮ್ಮೇಳನ 2025ರ ವಿಶ್ವ ಹೂಡಿಕೆ ವರದಿಯಲ್ಲಿ
ಈ ಒಂದು ಅದನ್ನು ಏನು ಅಂಶನ ಪರಿಗಣಿಸಿದೆ. ಜಾಗತಿಕ FDI ಪ್ರವೃತ್ತಿಗಳು ಮತ್ತು ಅಭಿವೃದ್ಧಿ ಮೇಲೆ ಅವುಗಳ ಪ್ರಭಾವವನ್ನು ಟ್ರ್ಯಾಕ್ ಮಾಡುತ್ತದೆ. ಭಾರತವು ದಕ್ಷಿಣ ಏಷ್ಯಾದಲ್ಲಿ FDIಯಲ್ಲಿ ಮುಂಚೂಣಿಯಲ್ಲಿದೆ ಮತ್ತು ಏಷ್ಯಾದ 605 ಶತಕೋಟಿ ಒಳ ಹರಿವಿನ ಪ್ರಮುಖ ಪಾಲನ್ನು ಆಕರ್ಷಿಸಿದೆ. ಭಾರತ ಏನಿದೆ ದಕ್ಷಿಣ ಏಷ್ಯಾದಲ್ಲಿ ಫಾರಿನ್ ಫಂಡ್ ಇನ್ವೆಸ್ಟ್ ಮಾಡ್ತಾರೆ ನೋಡಿ, ಅದನ್ನ ಸೆಳ್ತಕ್ಕಂಥದ್ರಲ್ಲಿ ದಕ್ಷಿಣ ಏಷ್ಯಾದಲ್ಲಿ ಫಸ್ಟ್ ಇದೆ ಮತ್ತು ಏಷ್ಯಾದಲ್ಲಿ 605 ಶತಕೋಟಿ ಡಾಲರ್ ಒಳಹರಿವನ್ನ ನಮ್ಮ ಇಂಡಿಯಾ 2024ನೇ ಸಾಲಿನಲ್ಲಿ ಪಡ್ಕೊಂಡಿದೆ ಅಂತೇಳಿ ಈ ಒಂದು ರಿಪೋರ್ಟ್ ಹೇಳುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಅಕ್ವಿಲೇರಿಯಾ ಮಲಸೆನ್ಸಿಸ್ ಪ್ರಾಥಮಿಕವಾಗಿ ಭಾರತದ ಯಾವ ಪ್ರದೇಶದಲ್ಲಿ ಕಂಡುಬರುತ್ತೆ ಅಂತಿದೆ. ಏನಿದೆ ಅಕ್ವಿಲೇರಿಯಾ? ಈಶಾನ್ಯ ಪ್ರದೇಶದಲ್ಲಿ ಕಂಡುಬರುತ್ತೆ. ಇಲ್ಲಿ ಈಶಾನ್ಯ ಪ್ರದೇಶದಲ್ಲಿ ಈ ಒಂದು ಅಕ್ವಿಲೇರಿಯಾ ಮಲಸೆನ್ಸಿಸ್ ಅಂತ ಕಂಡುಬರುತ್ತೆ. ಏನಿಂಗಂದ್ರೆ ಹೆಚ್ಚುತ್ತಿರುವ ಮಾರುಕಟ್ಟೆ ಬೇಡಿಕೆಯಿಂದಾಗಿ ಅತಿಯಾಗಿ ಕೊಯ್ಲು ಮಾಡುವುದರಿಂದ ಕಾಡು ಅಗರ್ವುಡ್ ಅಳಿವಿನಂಚಿಗೆ ತಲುಪಿದೆ. ಅಗರ್ವುಡ್ ಎಂದು ಕರೆಯಲ್ಪಡುವ ಅಕ್ವಿಲೇರಿಯಾ ಮಲಸೆನ್ಸಿಸ್ ಟೈಮೆಲಿಸಿ ಕುಟುಂಬಕ್ಕೆ ಸೇರಿದ ಮರವಾಗಿದ್ದು, ಅಂದ್ರೆ ಇದು ಅಗರ್ವುಡ್ ಅಂತೇಳಿ ಒಂದು ಮರದ ಹೆಸರು. ಆಕ್ಚುಲಿ ಅದನ್ನ ಏನಂತ ಕರೀತಾರೆ? ಅಕ್ವಿಲೇರಿಯಾ ಮಲಸೆನ್ಸಿಸ್ ಅಂತ ಕರೀತಾರೆ. ಇತ್ತೀಚೆಗೆ ಇದರ ಜಾಸ್ತಿ ಕಡಿಯೋದ್ರಿಂದ ಅದು ಏನದೆ ಏನು ಅದು ಒಂದು ಅಳಿವಿನಂಚಿಗೆ ತಲುಪಿದೆ. ಸೊ ಇದ್ರ ವಿಶೇಷ ಏನಂದ್ರೆ ಇದು ಪರಿಮಳಯುಕ್ತ ರಾಳಕ್ಕೆ ಹೆಸರುವಾಸಿ. ಅಂದ್ರೆ ಏನು, ಒಂದು ಸ್ಮೆಲ್ ಬರುತ್ತಿದೆ ಈ ಒಂದು ಮರದಿಂದ. ಯಾವ ಮರದಿಂದ? ಅಗರ್ವುಡ್ ಅಥವಾ ಅಕ್ವಿಲೇರಿಯಾ ಮಲಸೆನ್ಸಿಸ್. ಇದು ಕೇಳ್ಬೋದು, ಅಕ್ವಿಲೇರಿಯಾ ಮಲಸೆನ್ಸಿಸ್ ಏನು, ಇದೊಂದು ಮರ, ಇದೊಂದು ಪ್ರಾಣಿ ಅಥವಾ ಇದೊಂದು ವೈರಸ್ ಅಥವಾ ಈ ತರ ಕೇಳ್ಬೋದು. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಇದು ಈ ತರ ಬಂದ್ರೆ ಇಂಪಾರ್ಟೆಂಟ್ ಆಗುತ್ತೆ. ಈ ತರ ಕೀ ಪಾಯಿಂಟ್ಸ್ KPSC ತುಂಬಾ ಜಾಸ್ತಿ ಕೇಳ್ತಾರೆ. ಇದು ಎಸ್ಪೆಷಲಿ ಅಲ್ಲಿ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಅಂದ್ರೆ ತ್ರಿಪುರಾ, ಅಸ್ಸಾಂ, ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ಮಿಜೋರಾಂ, ಮಣಿಪುರದಲ್ಲಿ ಇದು ಜಾಸ್ತಿ ಈ ತರ ನೈಸರ್ಗಿಕವಾಗಿ ಬೆಳವಣಿಗೆಯನ್ನ ಕಾಣ್ತೀವಿ. ಜೂನ್ 26, 2025ರಂದು ಪ್ರಾಜೆಕ್ಟ್ ಎಲಿಫೆಂಟಾ 21ನೇ ಸ್ಟೀರಿಂಗ್ ಕಮಿಟಿ ಸಭೆ ಎಲ್ಲಿ ನಡೆಯಿತು? ಯಾವುದು? ಪ್ರಾಜೆಕ್ಟ್ ಎಲಿಫೆಂಟದ 21ನೇ ಸ್ಟೀರಿಂಗ್ ಸಭೆ ಅಥವಾ ಕಮಿಟಿ ಎಲ್ಲಿ ನಡೀತು ಅಂದ್ರೆ ಇದು ಸರಿಯಾದ ಆನ್ಸರ್ ಯಾವುದು? ಡೆಹ್ರಾಡೂನ್. ಪ್ರಾಜೆಕ್ಟ್ ಎಲಿಫೆಂಟಾ 21ನೇ ಸ್ಟೀರಿಂಗ್ ಕಮಿಟಿ ಸಭೆಯನ್ನ ಜೂನ್ 26, 2025 ಡೆಹ್ರಾಡೂನಿನ ಇಂದಿರಾ ಗಾಂಧಿ ಅರಣ್ಯ ಅಕಾಡೆಮಿಯಲ್ಲಿ. ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಡೆಹ್ರಾಡೂನಿನ ಇಂದಿರಾ ಗಾಂಧಿ ರಾಷ್ಟ್ರೀಯ ಅರಣ್ಯ ಅಕಾಡೆಮಿ. ರಾಷ್ಟ್ರೀಯ ಅರಣ್ಯ ಅಕಾಡೆಮಿ ಎಲ್ಲಿದೆ ಅಂತ ಕೇಳಬಹುದು. ಡೆಹ್ರಾಡೂನ್. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವರು ಭೂಪೇಂದ್ರ ಯಾದವ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆ ನಡೀತು. ಈ ಸಭೆಯಲ್ಲಿ ಏನಾಗುತ್ತೆ, ಆನೆ ಮತ್ತು ಮಾನವ ಸಂಘರ್ಷ ತಡೆಗಟ್ಟುವ ಬಗ್ಗೆ ಏನು ಉನ್ನತ ತಂತ್ರಗಳಿದಾವೆ ಅವುಗಳ ಬಗ್ಗೆ ಚರ್ಚೆ ಆಗಿದೆ. ನೆಕ್ಸ್ಟ್ ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇತ್ತೀಚೆಗೆ ಶರಾವತಿ ಸಿಂಹದ ಬಾಲ ಮಕಾಕ್ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಎಸ್ಪೆಷಲಿ ಇದು ಕೇರಳ ಅನ್ಸುತ್ತೆ. ಕರ್ನಾಟಕ. ಇಲ್ಲಿ ಕರ್ನಾಟಕ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಯಾಕಂದ್ರೆ ನನಗೂ ಗೊತ್ತಿಲ್ಲ. ಎಲ್ಲಿ ಕಂಡುಬರುತ್ತೆ ನೋಡಿ, ಸಾಗರ ತಾಲೂಕಿನ ಶರಾವತಿಯಲ್ಲಿರುವ ಶರಾವತಿ ಸಿಂಹಬಾಲದ ಮಕಾಕ್ ವನ್ಯಜೀವಿ ಅಭಯಾರಣ್ಯ. ಯಾವ ಅಭಯಾರಣ್ಯ? ಶರಾವತಿ ಸಿಂಹಬಾಲದ ಮಕಾಕ್ ವನ್ಯಜೀವಿ ಅಭಯಾರಣ್ಯ. ಇಲ್ಲಿ ಏನಾಗಿದೆ, ದೇಶೀಯ ನಿರ್ಮಿತ ಆಯುಧಗಳಲ್ಲಿ ಪ್ರವೇಶಿಸಿದ ರೈತರನ್ನು ಬಂಧಿಸಿ ಜಾಮೀನು ಪಡೆದು. ಅಂದ್ರೆ ಇತ್ತೀಚೆಗೆ ಅಲ್ಲಿ ರೈತ ಹೋಗಿದ್ರು, ಅಂದ್ರೆ ಏನೋ ಕಟ್ಟಿಗೆ ಏನೋ ಒಂದು ತರಕ್ಕೆ, ಅಂದ್ರೆ ಕೊಡ್ಲಿ ಈ ತರ ದೇಶೀಯ ಆಯುಧಗಳನ್ನ ಕೊಡ್ಲಿ ಬರ್ಚಿ ಈ ತರ ತಗೊಂಡು ಅಲ್ಲಿ ಹೋಗಿದ್ರು. ಅವಾಗ ಒಂದು 8-10 ರೈತರನ್ನು ಬಂಧಿಸಿದ್ರು. ಸೊ ಹಂಗಾಗಿ ಈ ಒಂದು ವನ್ಯಜೀವಿ ಅಭಯಾರಣ್ಯ ನ್ಯೂಸ್ ಅಲ್ಲಿ ಇತ್ತು. ಇದೆಲ್ಲಿ ಬರುತ್ತೆ? ಶಿವಮೊಗ್ಗ ಜಿಲ್ಲೆಯ ಶರಾವತಿ ನದಿ ಕಣಿವೆಯಲ್ಲಿ ಕಂಡು ಬರುತ್ತೆ. ಎಸ್ಪೆಷಲಿ ಪಶ್ಚಿಮ ಘಟ್ಟಗಳ ಭಾಗವಾಗಿ ಈ ಒಂದು ಅಭಯಾರಣ್ಯ ಕಂಡು ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಇದು ಇನ್ನೊಂದೇನಂದ್ರೆ
ಇದು ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ. ಯುನೆಸ್ಕೋ ಅಂತ ಏನು ಕರಿತೀವಿ ನೋಡಿ, ಯುನೆಸ್ಕೋ ವಿಶ್ವ ಪರಂಪರೆ ತಾಣಕ್ಕೆ ಇದು ಸೇರ್ಪಡೆಯಾಗಿದೆ. ಯಾವುದು? ವನ್ಯಜೀವಿ ಹೆಸರೇನು? ಸಿಂಹಬಾಲನ ಮಕಾಕ್ ವನ್ಯಜೀವಿ ಅಭಯಾರಣ್ಯ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸಿಂಹಬಾಲದ ಮಕಾಕ್ ವನ್ಯಜೀವಿ ಅಭಯಾರಣ್ಯ ಎಲ್ಲಿ ಕಂಡು ಬರುತ್ತೆ? ಶಿವಮೊಗ್ಗ ಜಿಲ್ಲೆಯಲ್ಲಿ. ಎಸ್ಪೆಷಲಿ ಎಲ್ಲಿ ಯಾವ ನದಿ ಕಣಿವೆಯಲ್ಲಿ ಅಂದ್ರೆ ಶರಾವತಿ ನದಿ ಕಣಿವೆಯಲ್ಲಿ. ಇದು ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರುತ್ತೆ. ಇದು ಏನಾಗಿದೆ? ಯುನೆಸ್ಕೋ ಪಾರಂಪರ್ಯ ಪಟ್ಟಿಗೆ ಸೇರಿದೆ. ಸೊ ಈ ತರ ಈ ತರ ಪಾಯಿಂಟ್ಸ್ ಕೊಟ್ಬಿಟ್ಟು ಇದರಲ್ಲಿ ಯಾವ ತಪ್ಪು ಯಾವ ಸರಿ ಅಂತಾನು ಕೇಳ್ಬೋದು. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಟಿದ್ದಾರೆ. ಆಪರೇಷನ್ ಸಿಂಧು ಕಾರ್ಯಾಚರಣೆಯ ಉದ್ದೇಶ ಏನು? ನೋಡಿ, ಆಪರೇಷನ್ ಸಿಂಧು ಕಾರ್ಯಾಚರಣೆ ಉದ್ದೇಶ ಏನಂದ್ರೆ ಇರಾನ್ನಿಂದ ಭಾರತೀಯ ಪ್ರಜೆಗಳ ಸ್ಥಳಾಂತರ. ಆಕ್ಚುಲಿ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ ಮುಂಬರುವ ಎಕ್ಸಾಮ್ಗಳಲ್ಲಿ. ಯಾಕಂದ್ರೆ ಆಪರೇಷನ್ ಸಿಂಧೂರ ಅಂತ ಒಂದಾಯ್ತು ಯಾವುದ್ರ ಮಧ್ಯೆ? ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ. ಆದ್ರೆ ಆಪರೇಷನ್ ಸಿಂಧು, ನಾವು ಸಿಂಧು ಅನ್ನೋಣ ಸಿಂಧೂರ್ ಅಂತ ಮೈಂಡಿಗೆ ಬಂದ್ಬಿಡುತ್ತೆ. ಸೊ ಆಪರೇಷನ್ ಸಿಂಧು ಕೊಟ್ಬಿಟ್ಟು ಇದು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷಕ್ಕೆ ಅಥವಾ ಯುದ್ಧಕ್ಕೆ ಕಾರಣ ಭಾರತ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿತ್ತು, ಈ ತರ ಕೊಡ್ಬೋದು. ಆದ್ರೆ ತಪ್ಪಾಗುತ್ತೆ. ಸರಿಯಾದ ಉತ್ತರ ಯಾವುದು? ಇರಾನ್ನಿಂದ ಭಾರತೀಯ ಪ್ರಜೆಗಳ ಸ್ಥಳಾಂತರಕ್ಕೆ ಮಾಡೋದಕ್ಕೆ ಒಂದು ಆಪರೇಷನ್ ಕೈಗೊಂಡಿದ್ದು. ಆ ಆಪರೇಷನ್ ಯಾವುದು? ಆಪರೇಷನ್ ಸಿಂಧು. ಇರಾನ್ ಮತ್ತು ಇಸ್ರೇಲ್ ನಡುವೆ ಇತ್ತೀಚೆಗೆ ಒಂದು ಯುದ್ಧ ಆಯಿತು. ಸೊ ಎರಡೂ ರಾಷ್ಟ್ರಗಳ ಮಧ್ಯೆ ಉಂಟಾದಂತ ಸಂಘರ್ಷದಲ್ಲಿ ಇರಾನ್ನಲ್ಲಿರ್ತಕ್ಕಂಥ ಭಾರತೀಯರನ್ನ ಕರೆತರಕ್ಕೆ ಆಪರೇಷನ್ ಸಿಂಧು ಅಂತೇಳಿ ಒಂದು ಕಾರ್ಯಾಚರಣೆಯನ್ನ ಭಾರತ ಸರ್ಕಾರ 2025 ಜೂನ್ 18ರಂದು ಕೈಗೊಂಡಿತ್ತಂತ ನೋಡಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಇದು ಆಲ್ರೆಡಿ ಹೇಳಿದೆ ಆಕ್ಚುಲಿ, ಅಕ್ವಿಲಿಸಿಯಾ ಮೆಲಿಸಿಸ್ ಅಂತ. ಇದು ಈಶಾನ್ಯ ಸ್ಟೇಟ್ಗಳಲ್ಲಿ ಕಂಡು ಬರುತ್ತೆ. ಇದು ಒಂದು ಮರ, ಇದು ಪರಿಮಳಯುಕ್ತ ಆಗಿರುತ್ತೆ. ಇದು ಒಂದು ಪರಿಮಳಕ್ಕಾಗಿನೇ ಜಾಸ್ತಿ ಕಡಿತಕ್ಕೊಳಗಾಗಿದೆ. ಹಂಗಾಗಿ ಅದು ಅಳಿವಿನಂಚಿನಲ್ಲಿದೆ ಅಂತ ನ್ಯೂಸ್ ಇತ್ತು. ನೆಕ್ಸ್ಟ್ ನೋಡಿ, ಹದಿಹರೆಯದ ಹುಡುಗಿಯರನ್ನು ಕೌಶಲ್ಯ ಪೂರ್ಣಗೊಳಿಸಲು ಭಾರತ ಸರ್ಕಾರ ಇತ್ತೀಚೆಗೆ ಪ್ರಾರಂಭಿಸಿದ ಉಪಕ್ರಮದ ಹೆಸರೇನು ಅಂತ ಇದೆ. ಉಪಕ್ರಮ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಏನು? ಹದಿಹರೆಯದ ಹುಡುಗಿಯರನ್ನು ಕೌಶಲ್ಯ ಪೂರ್ಣಗೊಳಿಸಲು ಭಾರತ ಸರ್ಕಾರ ಇತ್ತೀಚೆಗೆ ಪ್ರಾರಂಭಿಸಿದ ಉಪಕ್ರಮದ ಹೆಸರೇನು? ಇದರ ಹೆಸರು ನವ್ಯ ಅಂತ ನೋಡಿ. ಏನು? ನವ್ಯ. ಕಾವ್ಯ ನಯ್ಯೆ ನವ್ಯ. ವಿಕಸಿತ್ ಭಾರತ್ ಎಟ್ 2047 ವಿಜಯನಡಿಯಲ್ಲಿ ಹದಿಹರೆಯದ ಹುಡುಗಿಯರನ್ನ ಕೌಶಲ್ಯ ಪೂರ್ಣಗೊಳಿಸಲು ಭಾರತ ಸರ್ಕಾರವು ಇತ್ತೀಚೆಗೆ ನವ್ಯ ಉಪಕ್ರಮವನ್ನು ಪ್ರಾರಂಭಿಸಿದೆ. ನವ್ಯ ಅಂದರೆ ಯುವ ಹದಿಹರೆಯದವರಿಗೆ ವೃತ್ತಿಪರ ತರಬೇತಿಯ ಮೂಲಕ ಆಕಾಂಕ್ಷೆಗಳನ್ನು ಬೆಳೆಸುವುದು. ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಮತ್ತು ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲ ಸಚಿವಾಲಯ ಜಂಟಿ ಪೈಲಟ್ ಉಪಕ್ರಮವಾಗಿದೆ. ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಭಾರತ ಸರ್ಕಾರ ಇತ್ತೀಚೆಗೆ ಮಹಿಳೆಯರ, ಎಸ್ಪೆಷಲಿ ಹುಡುಗಿಯರನ್ನು ಕೌಶಲ್ಯ ಪೂರ್ಣಗೊಳಿಸಲು ಅಂದ್ರೆ ಅವರಿಗೆ ಉದ್ಯೋಗ ತರಬೇತಿ, ಅವ್ರು ಯಾವ್ದು ಆಸಕ್ತಿ ಇರುತ್ತೆ ಅವ್ರು ಯಾವ್ದೋ ಒಂದು ಸ್ಕಿಲ್ ಕೊಟ್ಬಿಟ್ಟು ಅವ್ರಿಗೆ ಉದ್ಯೋಗದಲ್ಲಿ ತೊಡಗಂತೆ ಮಾಡೋದು ಒಂದು ಉಪಕ್ರಮ ಅನಿಸಿದೆ. ಅದು ಯಾವುದು? ನವ್ಯ. ಈ ನವ್ಯ ಯಾವ ಒಂದು ಸಚಿವಾಲಯ ಜಾರಿಗೆ ತಂದಿದೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಸಚಿವಾಲಯ ಪ್ಲಸ್ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲ ಸಚಿವಾಲಯ ಜಂಟಿಯಾಗಿ ಜಾರಿಗೆ ತರ್ತಾ ಇದೆ ನೋಡಿ. ಇನ್ನೊಂದು ಪಾಯಿಂಟ್ ಇದರಲ್ಲಿ, ಈ ಕಾರ್ಯಕ್ರಮ 10ನೇ ತರಗತಿ ಉತ್ತೀರ್ಣರಾದ 16ರಿಂದ 18 ವಯಸ್ಸಿನ ಹುಡುಗಿಯರನ್ನು ಗುರಿಯಾಗಿಸಿಕೊಂಡಿದೆ. ನೋಡಿ, ಏಜ್ ನೆನ್ಪಿಟ್ಟುಕೊಳ್ಳಿ. ಯಾಕಂದ್ರೆ ಮಹಿಳೆಯರನ್ನು ಗುರಿಯಾಗಿಸಿಕೊಂಡು ಅಂತ ಕೊಡುವುದು ತಪ್ಪಾಗುತ್ತೆ. ಎಸ್ಪೆಷಲಿ 16ರಿಂದ 18 ವರ್ಷ ವಯಸ್ಸಿನ ಹುಡುಗಿಯರನ್ನು ಗುರಿಯಾಗಿಸಿಕೊಂಡಿದೆ. ಮತ್ತೆ ಅದರಲ್ಲಿ ಎಸ್ಪೆಷಲಿ 10th ಪಾಸ್ ಆಗಿರಬೇಕು. ಮತ್ತೆ ಸಾಂಪ್ರದಾಯಿಕವಲ್ಲದ ಉದ್ಯೋಗ ಪಾತ್ರಗಳಲ್ಲಿ ತರಬೇತಿ ನೀಡುವ ಗುರಿಯನ್ನ ಇದು ಹೊಂದಿದೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಯಾವುದು? ನವ್ಯ. ಯಾರಿಗೆ? 10ನೇ ತರಗತಿ ಪಾಸ್ ಆದವರಿಗೆ, ಅದರಲ್ಲೂ 16ರಿಂದ 18 ವರ್ಷ ವಯಸ್ಸಿನ ಹುಡುಗಿಯರಿಗೆ. ನೆಕ್ಸ್ಟ್, ಪಾಸ್ಪೋರ್ಟ್ ಸೇವಾ ಪೋರ್ಟಲ್
ಯಾವ ಸಚಿವಾಲಯ ಸ್ಥಾಪಿಸಿದೆ? ಸಾಮಾನ್ಯವಾಗಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಅಂತ ಗೆಸ್ ಮಾಡ್ಬೋದು. ಪಾಸ್ಪೋರ್ಟ್ ಸೇವಾ ಪೋರ್ಟಲ್. ಸೊ ಎದಕ್ಕೆ ಇತ್ತೀಚೆಗೆ ಸ್ಥಾಪನೆ ಮಾಡಿದೆ ಅಂತ ಇದು ಇಂಪಾರ್ಟೆಂಟ್ ಆಗುತ್ತೆ. ಪಾಸ್ಪೋರ್ಟ್ ಸೇವಾ ಪೋರ್ಟಲ್ ಅನ್ನು ಪ್ರಮುಖ ಸರ್ವರ್ ಸಮಸ್ಯೆಯನ್ನು ಎದುರಿಸಿತ್ತು. ಇದು ಭಾರತಾದ್ಯಂತ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳಲ್ಲಿ ಅಡಚಣೆ ಉಂಟು ಮಾಡಿತ್ತು. ಪಾಸ್ಪೋರ್ಟ್ ಸೇವಾ ಪೋರ್ಟಲ್ ಅನ್ನು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ನ ಸಹಭಾಗಿತ್ವದಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಸ್ಥಾಪಿಸಿದೆ. ಇದು ನಾಗರಿಕರು ತಮ್ಮ ಪಾಸ್ಪೋರ್ಟ್ಗಳಿಗೆ ಮನೆಯಿಂದಲೇ ಸುಲಭವಾಗಿ ಎಸ್ಪೆಷಲಿ ಇದು ಇಂಪಾರ್ಟೆಂಟ್, ಮನೆಯಿಂದಲೇ ಸುಲಭವಾಗಿ ಅರ್ಜಿ ಸಲ್ಲಿಸಲು ನವೀಕರಿಸಲು ಸಹಾಯ ಮಾಡುತ್ತದೆ. ಓಕೆ, ಇದಕ್ಕಾಗಿ ಪಾಸ್ಪೋರ್ಟ್ ಸೇವಾ ಪೋರ್ಟಲ್ ಅನ್ನು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಜಾರಿಗೆ ತಂದಿತ್ತು. ನೆಕ್ಸ್ಟ್, ಭಾರತದ ಮೊದಲ ಚಿಟ್ಟೆ ಅಭಿಯಾನ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಭಾರತದ ಮೊದಲ ಚಿಟ್ಟೆ ಅಭಿಯಾನ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಸ್ಥಾಪನೆಯಾಗಿತ್ತು? ಅಲ್ಲಿ ಕೇರಳ. ನೋಡಿ, ಕೇರಳದ ಕಣ್ಣೂರು ಜಿಲ್ಲೆಯ ಅರಳಂ ವನ್ಯಜೀವಿ ಅಭಯಾರಣ್ಯವನ್ನು ಅಧಿಕೃತವಾಗಿ ಅರಳಂ ಚಿಟ್ಟೆ ಅಭಯಾರಣ್ಯ ಏನಂತ ಅರಳಂ ಚಿಟ್ಟೆ ಅಭಯಾರಣ್ಯ ಅಂತೇಳಿ ಮರುನಾಮಕರಣ ಮಾಡಿದ್ರು. ಯಾವುದು? ಅರಳಂ ವನ್ಯಜೀವಿ ಅಭಯಾರಣ್ಯವನ್ನ ಅರಳಂ ಚಿಟ್ಟೆ ಅಭಯಾರಣ್ಯ ಅಂತೇಳಿ ಮರುನಾಮಕ ಮಾಡಿ ಇದು ಚಿಟ್ಟೆ ಸಂರಕ್ಷಣೆಯ ಒಂದು ಪ್ರವರ್ತಕ ಹೆಜ್ಜೆಯನ್ನು ಸೂಚಿಸಿತು ಮತ್ತು ಇದನ್ನು ಭಾರತದ ಮೊದಲ ಮೀಸಲಾದ ಚಿಟ್ಟೆ ಅಭಯಾರಣ್ಯವಾಗಿ, ಯಾವುದು ನೋಡಿ ಇದು ಇಂಪಾರ್ಟೆಂಟ್, ಭಾರತದ ಮೊದಲ ಮೀಸಲಾದ ಚಿಟ್ಟೆ ಅಭಯಾರಣ್ಯವಾಗಿ ಮಾಡಿತ್ತು. ಇದು ಪಶ್ಚಿಮ ಘಟ್ಟಗಳಲ್ಲಿ ಇದೆ. ಎಲ್ಲಿದೆ? ಪಶ್ಚಿಮ ಘಟ್ಟಗಳಲ್ಲಿ ಶ್ರೀಮಂತ ಜೀವವೈವಿಧ್ಯಕ್ಕೆ ಹೆಸರುವಾಸಿಯಾಗಿದೆ. ಸೊ ಇದು ನೋಡಿ, ಒಂದನೇ ಸರಿ ನೋಡಿ ಕೇಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಭಾರತದ ಮೊದಲ ಚಿಟ್ಟೆ ಅಭಯಾರಣ್ಯ ಕೇರಳ. ಅದು ಎಸ್ಪೆಷಲಿ ಅದರ ಹೆಸರೇನು? ಅರಳಂ ಚಿಟ್ಟೆ ಅಭಯಾರಣ್ಯ. ಕೇರಳದ ಎಲ್ಲಿ? ಕಣ್ಣೂರು ಜಿಲ್ಲೆಯಲ್ಲಿ ಬರುತ್ತೆ. ಓಕೆ, ಇದು ಎಲ್ಲಿ ಬರುತ್ತೆ? ಎಸ್ಪೆಷಲಿ ಪಶ್ಚಿಮ ಘಟ್ಟದಲ್ಲಿ ಕಂಡು ಬರುತ್ತೆ. ವಿಶ್ವ ವ್ಯಾಪಾರ ಅಥ್ಲೆಟಿಕ್ ಚಾಂಪಿಯನ್ಶಿಪ್ 2025 ನಡೆಯುವ ಸ್ಥಳ ಯಾವುದು? ಇಲ್ಲಿ ನವದೆಹಲಿ. ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ವಿಶ್ವ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಎಲ್ಲಿ ನಡೀತದೆ? ನವದೆಹಲಿ. ಓಕೆ, ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ನವದೆಹಲಿ 2025 ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗಾಗಿ ಲೋಗೋ ಅಂದ್ರೆ ಮಾಸ್ಕಟ್ ಮತ್ತು 100 ದಿನಗಳ ಕೌಂಟ್ಡೌನ್ ಅನ್ನು ಬಿಡುಗಡೆ ಮಾಡಿದರು. ಈ ಕಾರ್ಯಕ್ರಮವು ಸೆಪ್ಟೆಂಬರ್ 26ರಿಂದ ಅಕ್ಟೋಬರ್ 5ರವರೆಗೆ ಎಲ್ಲಿ ನಡೆಯುತ್ತೆ? ನವದೆಹಲಿಯ ಜವಾಹರ್ ನೆಹರು ಕ್ರೀಡಾಂಗಣದಲ್ಲಿ ನಡೆಯುತ್ತದೆ. ಇದು ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ 12ನೇ ಆವೃತ್ತಿಯಾಗಿದೆ. ಇದು ಭಾರತದಲ್ಲಿ ಇದುವರೆಗೆ ಆಯೋಜಿಸಲಾದ ಅತಿ ದೊಡ್ಡ ಪ್ಯಾರಾ ಅಥ್ಲೆಟಿಕ್ ಕ್ರೀಡಾಕೂಟವಾಗಿದೆ. ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಭಾರತದಲ್ಲಿ ಆಯೋಜಿಸುವ ಇದು ಅತಿ ದೊಡ್ಡ ಪ್ಯಾರಾ ಅಥ್ಲೆಟಿಕ್ಸ್ ಕ್ರೀಡಾಕೂಟವಾಗಿದೆ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, 2025ನೇ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಕಾರ್ಯಕ್ರಮ ಎಲ್ಲಿ ನಡೆಯುತ್ತೆ? ನವದೆಹಲಿಯಲ್ಲಿ. ಯಾವ ಕ್ರೀಡಾಂಗಣದಲ್ಲಿ ನಡೆಯುತ್ತೆ? ಜವಾಹರ್ ನೆಹರು ಕ್ರೀಡಾಂಗಣದಲ್ಲಿ. ಇದು ಎಷ್ಟನೇ ಆವೃತ್ತಿ? 12ನೇ ಆವೃತ್ತಿ. ಇದು ಭಾರತದಲ್ಲಿ ಆಯೋಜಿಸ್ತಕ್ಕಂಥ ಅತಿ ದೊಡ್ಡ ಪ್ಯಾರಾ ಅಥ್ಲೆಟಿಕ್ಸ್ ಕ್ರೀಡಾಕೂಟ. ಸೊ ಈ ತರ 1 by 1 ಪ್ಯಾನ್ಸ್ ಎ ಸರಿ, ಬಿ ಸರಿ, ಸಿ ಸರಿ, LS ಸರಿ, ಈ ತರ ಕೇಳ್ತಾರೆ, ನೋಡ್ಕೊಳ್ಳಿ. ಡಿಜಿಟಲ್ ಪಾವತಿ ಗುಪ್ತಚರ ವೇದಿಕೆ DDPI ಡಿಜಿಟಲ್ ಪೇಮೆಂಟ್ ಇಂಟೆಲಿಜೆನ್ಸ್ ಪ್ಲಾಟ್ಫಾರ್ಮ್ ಯಾವ ಸಂಸ್ಥೆಯ ಉಪಕ್ರಮವಾಗಿದೆ? ಯಾವ ಸಂಸ್ಥೆ? ಭಾರತೀಯ ರಿಸರ್ವ್ ಬ್ಯಾಂಕ್ನ ಉಪಕ್ರಮ. ಡಿಜಿಟಲ್ ಅಂತ ಬಂದ್ರೆ ಆಲ್ಮೋಸ್ಟ್ ರಿಸರ್ವ್ ಬ್ಯಾಂಕ್ ಇರ್ತವೆ, ಸ್ವಲ್ಪ ನೋಡ್ಕೊಳ್ಳಿ. ಆರ್ಥಿಕ ವ್ಯವಹಾರದಲ್ಲಿ ಡಿಜಿಟಲ್ ಸಂಬಂಧಪಟ್ಟಂಗೆ ಏನಾದ್ರು ಯೋಜನೆಗಳಿದ್ರೆ ಬಹುತೇಕ ಅದು ಎಲ್ಲ ಭಾರತಾದ್ಯಂತ ಅಪ್ಲಿಕೇಬಲ್ ಇತ್ತು ಅಂದ್ರೆ ಬಹುತೇಕ RBI ಇರುತ್ತೆ. ಈ ತರ ಗೊತ್ತಿಲ್ಲ ಅಂದ್ರೆ ಗೆಸ್ಟ್ ಮಾಡ್ಬೋದು ಅಷ್ಟೇ. ಭಾರತೀಯ ರಿಸರ್ವ್ ಬ್ಯಾಂಕ್ ಡಿಜಿಟಲ್ ಪಾವತಿ ಗುಪ್ತಚರ ವೇದಿಕೆ ಅಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಒಂದು ಡಿಜಿಟಲ್ ಪಾವತಿ ಗುಪ್ತಚರ ವೇದಿಕೆಯನ್ನ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಆಗಿ ಅಭಿವೃದ್ಧಿಪಡಿಸಲು ಪ್ರಮುಖ ಸಾರ್ವಜನಿಕ ಮತ್ತು ಖಾಸಗಿ ವಲಯದ ಬ್ಯಾಂಕ್ಗಳನ್ನು ಒಳಗೊಂಡಿತ್ತು. ಡಿಜಿಟಲ್ ಪಾವತಿ ಗುಪ್ತಚರ ವೇದಿಕೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಒಂದು ಉಪಕ್ರಮವಾಗಿದೆ.
ಇದು ಏನು ಮಾಡುತ್ತೆ ಅಂದರೆ ಎಸ್ಪೆಷಲಿ ಮೋಸ ಮಾಡಿಬಿಟ್ಟು ಆರ್ಥಿಕ ವ್ಯವಹಾರಗಳಾಗ್ತಿರ್ತಾವಲ್ಲ ಅವುಗಳನ್ನು ತಡೆಯುವಂಥ ಒಂದು ಕೆಲಸ ಇದು ಮಾಡುತ್ತೆ. ಓಕೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕತರ್ನಿಯಾ ಘಾಟ್ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಯಾವುದರಲ್ಲಿ? ಉತ್ತರ ಪ್ರದೇಶ್. ಯಾವ ರಾಜ್ಯ? ಉತ್ತರ ಪ್ರದೇಶ. ಓಕೆ, ಕತರ್ನಿಯಾ ಘಾಟ್ ವನ್ಯಜೀವಿ ಅಭಯಾರಣ್ಯ ಯಾಕೆ ಸುದ್ದಿಯಲ್ಲಿತ್ತು ಅನ್ನೋದು ನೋಡು. 7 ಗರಿಯಲ್ಗಳ ಸಂರಕ್ಷಣೆಗಾಗಿ ಇದು ಈಗಾಗಲೇ ಹೇಳಿದೆ ಆಕ್ಚುಲಿ ಫಸ್ಟ್ಗೆ ಸ್ಟಾರ್ಟಿಂಗ್. ಓಕೆ, ಈ ಗರಿಯಲ್ ಅಂದ್ರೆ ಮೊಸಳೆ ಬರ್ತವೆ. ಈ ತರ ಉದ್ದ ಮೂತಿ ಇರುತ್ತೆ, ಹಿಂಗೆ ಅಲ್ಲಿರ್ತವೆ. ಆಕ್ಚುಲಿ ಉದ್ದ ಮೂತಿ ಇರುತ್ತೆ, ಸ್ವಲ್ಪ ತುಂಬಾ ಉದ್ದ ಮೂತಿ ಅಂದ್ರೆ ನಾರ್ಮಲ್ ಮೊಸಳೆ ಸ್ವಲ್ಪ ಇರುತ್ತೆ, ಬಟ್ ಇದು ತುಂಬಾ ಉದ್ದಾಗಿರುತ್ತೆ. ಅಂತ ಗರಿಯಲ್ ಮೊಸಳೆಗಳನ್ನು 7 ಮರಿಗಳನ್ನ ಗಿರ್ವಾ ನದಿಗೆ ಬಿಟ್ಟ ನಂತರ ಕತರ್ನಿಯಾ ಘಾಟ್ ವನ್ಯಜೀವಿ ಅಭಯಾರಣ್ಯ ಗಮನಿಸಲಾಯಿತು. ಅಂದ್ರೆ ಆ ಕತರ್ನಿಯಾ ಘಾಟ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಗಿರ್ವಾ ನದಿ ಇದೆ. ಯಾವ ನದಿ? ಗಿರ್ವಾ ನದಿ ಇದೆ. ಆ ನದಿಗೆ ಏನ್ ಬಿಟ್ಟಿದ್ದಾರೆ? 7 ಗರಿಯಲ್ ಮೊಸಳೆಗಳನ್ನ ಬಿಟ್ಟಿದ್ದಾರೆ. ಕತರ್ನಿಯಾ ಘಾಟ್ ವನ್ಯಜೀವಿ ಅಭಯಾರಣ್ಯ ಉತ್ತರ ಪ್ರದೇಶ ಮೇಲಿನ ಗಂಗಾ ಬಯಲಿನಲ್ಲಿದೆ. ಗರಿಯಲ್ಗಳು ಉದ್ದವಾದ ತೆಳುವಾದ ಮೂತಿಗಳು, ಇಲ್ಲಿ ಉದ್ದವಾದಂತಹ ನೋಡಬಹುದೇ, ಮತ್ತೆ ಚೂಪಾದ ಹಲ್ಲುಗಳನ್ನು ಹೊಂದಿರುವ ಮೀನು ತಿನ್ನುವ ಸರೀಸೃಪವಾಗಿದೆ. ಎಸ್ಪೆಷಲಿ ಇದು ತುಂಬಾ ಉದ್ದಾಗಿರುತ್ತೆ, ಗರಗಸ ತರ. ಹಲ್ಲುಗಳು ತುಂಬಾ ಜಾಸ್ತಿ ಇರ್ತವೆ. ಈಗ ಬಾಯಿ ತೆರ್ಕೊಂಡು ಕುಂತಿರುತ್ತೆ, ಮೀನುಗಳು ಗೊತ್ತಿಲ್ಲದಂಗೆ ಅದ್ರ ಹೋಗ್ತಾ ಹಂಗೆ ತಿಂತಾರೆ. ಈ ತರ ಇದು ನದಿಗಳಲ್ಲಿ ನಿವೃತ್ತ ಬೇಟೆಗಾರರನ್ನಾಗಿ ಮಾಡುತ್ತೆ. ಅವು ಮುಖ್ಯವಾಗಿ ಭಾರತದ ಚಂಬಲ್ ಮತ್ತು ಗಿರ್ವಾ ನದಿಗಳಲ್ಲಿ ಕಂಡು ಬರುತ್ತವೆ. ಎಸ್ಪೆಷಲಿ ಅಲ್ಲಿ ನೋಡಿ, ಇದು ಮೂಲ ಸ್ಥಳ ಗಿರಿಯಲ್ ಮೊಸಳೆ ಮೂಲ ಅಂದ್ರೆ ಇದು ಪಂಜಾಬ್ನಲ್ಲಿ ಬರುತ್ತೆ. ಎಸ್ಪೆಷಲಿ ಚಂಬಲ್ ನದಿ, ಅಲ್ಲಿ ಈ ಗರಿಯಲ್ ಮೊಸಳೆಗಳನ್ನು ನೋಡ್ಬೋದು. ಇವಾಗ ಎಲ್ಲಿ ಬಿಟ್ಟಿದ್ದಾರೆ 7 ಮರಿಗಳನ್ನ ಅಂದ್ರೆ ಗಿರ್ವಾ ನದಿಗಳಲ್ಲಿ ಬಿಟ್ಟಿದ್ದಾರೆ. ಮತ್ತೆ ಇದು ಇಲ್ಲಿ ಅಷ್ಟೇ ಕಂಡು ಬರುತ್ತಿಲ್ಲ, ನೇಪಾಳದ ರಾಪ್ತಿ ನಯಾರ್ನಿ ನದಿಯಲ್ಲಿ ಕೂಡ ಕಂಡು ಬರುತ್ತವೆ. ಸೊ ಇಷ್ಟು ನೋಡಿ, ನೆನ್ಪಿಟ್ಕೊಳ್ಳಿ. ಇತ್ತೀಚೆಗೆ ಕತರ್ನಿಯಾ ಘಾಟ್ ವನ್ಯಜೀವಿ ಅಭಯಾರಣ್ಯದಲ್ಲಿ 7 ಮೊಸಳೆ ಮರಿಗಳನ್ನ, ಯಾವ ಮೊಸಳೆ ಮರಿಗಳನ್ನ? ಗರಿಯಲ್ ಮೊಸಳೆ ಮರಿಗಳನ್ನ ಬಿಟ್ಟಿದ್ದಾರೆ. ಅವು ಹೆಂಗಿರ್ತವೆ? ತುಂಬಾ ಉದ್ದಾದ ಮೂತೆ ಹೊಂದಿರುತ್ತೆ, ಚೂಪ. ಅವು ಜಾಸ್ತಿ ಮೀನ್ ತಿಂದು ಬರ್ತಕ್ಕಂಥ ಪ್ರಾಣಿಗಳಾಗಿರುತ್ತೆ. ಇದು ಭಾರತದ ಚಂಬಲ್ ನದಿಯಲ್ಲಿ ಜಾಸ್ತಿ ಕಂಡು ಬರ್ತವೆ. ಆ ಚಂಬಲ್ ನದಿಯಲ್ಲಿರ್ತಕ್ಕಂಥ ಮರಿಗಳನ್ನ ಇವಾಗ ಎಲ್ಲಿ ಬಿಟ್ಟಿದ್ದಾರೆ? ಕೆಲವು ಗಿರ್ವಾ ನದಿಗಳಲ್ಲಿ. ಇದೆಲ್ಲಿ ಬರುತ್ತೆ? ಉತ್ತರ ಪ್ರದೇಶ. ಇದು ಬಿಟ್ರೆ ಮತ್ತೆ ಎಲ್ಲಿ ಕಂಡು ಬರ್ತವೆ ಇಂಥವು ಮೊಸಳೆಗಳಂದ್ರೆ ರಾಪ್ತಿ ನಯಾರ್ನಿ ನದಿಯಲ್ಲಿ ಕಂಡು ಬರುತ್ತೆ. ಓಕೆ, ಅದು ಎಲ್ಲಿ ಬರುತ್ತೆ? ನೇಪಾಳ. ಗೂಗಲ್ ಏಷ್ಯಾ ಪೆಸಿಫಿಕ್ ಪ್ರದೇಶದಲ್ಲಿ ತನ್ನ ಮೊದಲ ಸುರಕ್ಷಿತ ಎಂಜಿನಿಯರಿಂಗ್ ಕೇಂದ್ರವನ್ನು ಭಾರತದ ಯಾವ ನಗರದಲ್ಲಿ ಉದ್ಘಾಟಿಸಿದೆ? ಸೊ ಹೈದರಾಬಾದ್ನಲ್ಲಿ. ಎಸ್ಪೆಷಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಗೂಗಲ್ ಏಷ್ಯಾ ಪೆಸಿಫಿಕ್ ಪ್ರದೇಶದಲ್ಲಿ ಏಷ್ಯಾ ಪೆಸಿಫಿಕ್ ಪ್ರದೇಶದಲ್ಲಿ ತನ್ನ ಮೊದಲ ಸುರಕ್ಷತಾ ಎಂಜಿನಿಯರಿಂಗ್ ಕೇಂದ್ರ ಭಾರತದ ಯಾವ ನಗರದಲ್ಲಿ? ಹೈದರಾಬಾದ್. ಓಕೆ, ನೋಡಿ ಎಕ್ಸ್ಪ್ಲೈನ್ ಇದೆ ಅಂತ. ಸೈಬರ್ ಭದ್ರತೆ ಮತ್ತು ಎಐ ಸುರಕ್ಷತೆಯನ್ನು ಹೆಚ್ಚಿಸಲು ಗೂಗಲ್ ಏನ್ ಮಾಡಿದ್ದು? ಹೈದರಾಬಾದ್ನಲ್ಲಿ ಮೊದಲ ಏಷ್ಯಾ ಪೆಸಿಫಿಕ್ ಸುರಕ್ಷತಾ ಎಂಜಿನಿಯರಿಂಗ್ ಕೇಂದ್ರವನ್ನ ಪ್ರಾರಂಭಿಸಿದೆ. ಜಾಸ್ತಿ KSP ಎಕ್ಸಾಮ್ಗಳಿಗೆ, ಎಸ್ಪೆಷಲಿ PSI ಎಕ್ಸಾಮ್ ತುಂಬಾ ಈ ತರ ಕೇಳ್ತಾರೆ. ಟೊಮಾಹಾಕ್ ಯಾವ ದೇಶವು ಅಭಿವೃದ್ಧಿಪಡಿಸಿದ ಸಬ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿದೆ? ಏನು? ಟೊಮಾಹಾಕ್. ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಟೊಮಾಹಾಕ್ ಇದು ಯುನೈಟೆಡ್ ಸ್ಟೇಟ್ಸ್. ಇತ್ತೀಚೆಗೆ ಟೊಮಾಹಾಕ್ ಕ್ರೂಸ್ ಕ್ಷಿಪಣಿಗಳು ಮತ್ತು JBU-57 ಬಂಕರ್ ಬಸ್ಟರ್ ಬಾಂಬ್ ಗಳನ್ನು ಬಳಸಿಕೊಂಡು ಇರಾನ್ನ ಪರಮಾಣು ತಾಣಗಳ ಮೇಲೆ ನಿಖರವಾದ ದಾಳಿಗಳನ್ನು ನಡೆಸುವ ಮೂಲಕ USA ಇರಾನ್ನೊಂದಿಗೆ ಇಸ್ರೇಲ್ ಯುದ್ಧವನ್ನು ಪ್ರವೇಶಿಸಿತು. ಟೊಮಾಹಾಕ್ ಎಂಬುದು ಭೂದಾಳಿ ಕಾರ್ಯಾಚರಣೆಗೆ ಬಳಸುವ ಯುನೈಟೆಡ್ ಸ್ಟೇಟ್ಸ್ನ ನೌಕಾಪಡೆಯಿಂದ ಅಭಿವೃದ್ಧಿಪಡಿಸಲಾದ ದೀರ್ಘ ಶ್ರೇಣಿಯ ಸಬ್ಸಾನಿಕ್
ಕ್ರೂಸ್ ಕ್ಷಿಪಣಿಯಾಗಿದೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇನ್ನೊಂದ್ಸಲ ಎಷ್ಟು ಕರೆಕ್ಟಾಗಿ ಹೇಳ್ತೀನಿ ನೋಡಿ. ಟೋಮಾಹಾಕ್ ಎಂಬುದೇನು ಇದೊಂದು ಕ್ರೂಸ್ ಕ್ಷಿಪಣಿ. ಯಾವ ದೇಶ ಅಭಿವೃದ್ಧಿಪಡಿಸಿದೆ ಅಂದ್ರೆ USA. ಇದನ್ನ ಎಲ್ಲಿ ಬಳಸಿದ ಇತ್ತೀಚೆಗೆ ಅಂದ್ರೆ ಇರಾನಿನ ಪರಮಾಣು ತಾಣಗಳು ಅಂತ ಇತ್ತು. ಆ ಪರಮಾಣು ತಾಣಗಳ ಮೇಲೆ ಬಾಂಬ್ ದಾಳಿಯನ್ನ ಮಾಡಿತು. ಯಾವ ದೇಶದ ಪರವಾಗಿ ಮಾಡಿತು? ಇಸ್ರೇಲ್ ದೇಶದ ಪರವಾಗಿ ಮಾಡಿತು. ಓಕೆ, ಇದು ಯಾವುದಕ್ಕಾಗಿ ಅಭಿವೃದ್ಧಿಪಡಿಸಿದೆ ಅಂದ್ರೆ USA ತನ್ನ ನೌಕಾಪಡೆಯ ಕಾರ್ಯಾಚರಣೆಗಳಿಗಾಗಿ ಅಭಿವೃದ್ಧಿಪಡಿಸಿದಂತೆ. ನೋಡಿ, ಇದೊಂದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಭಾಷಿಣಿ ಎಂಬುದು ಯಾವ ಸಚಿವಾಲಯವು ಅಭಿವೃದ್ಧಿಪಡಿಸಿದ ಕೃತಕ ಬುದ್ಧಿಮತ್ತೆ ಚಾಲಿತ ಭಾಷಾ ಅನುದಾನ ವೇದಿಕೆಯಾಗಿದೆ. ಇದು ಒಂದು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ. ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಭಾರತದ ರಾಜ್ಯಗಳಲ್ಲಿ ಭಾಷಾ ಅಡೆತಡೆಗಳನ್ನು ತೆಗೆದುಹಾಕಲು ಮತ್ತು ಸೇರ್ಪಡೆಯನ್ನು ಉತ್ತೇಜಿಸಲು ಪಂಚಾಯತ್ ರಾಜ್ ಸಚಿವಾಲಯವು ಇತ್ತೀಚೆಗೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಭಾಷಿಣಿಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಭಾಷಿಣಿ ಅಂದ್ರೆ ಭಾರತಕ್ಕಾಗಿ ಭಾಷಾ ಇಂಟರ್ಫೇಸ್ ಎಂದರ್ಥ. ಓಕೆ, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ರಾಷ್ಟ್ರೀಯ ಭಾಷಾ ಅನುವಾದ ಮಿಷನ್ ಅಡಿಯಲ್ಲಿ ಅಭಿವೃದ್ಧಿಪಡಿಸಿದ ಕೃತಕ ಬುದ್ಧಿಮತ್ತೆ ಚಾಲಿತ ಭಾಷಾ ಅನುವಾದ ವೇದಿಕೆಯಾಗಿದೆ. ಇದು ಕೃತಕ ಬುದ್ಧಿಮತ್ತೆ ಮತ್ತು ಉದಯೋನ್ಮುಖ ತಂತ್ರಜ್ಞಾನ ಬಳಸಿಕೊಂಡು ಭಾಷಾ ಆಧಾರಿತ ಸೇವೆಗಳಿಗೆ ರಾಷ್ಟ್ರೀಯ ಸಾರ್ವಜನಿಕ ಡಿಜಿಟಲ್ ವೇದಿಕೆಯನ್ನು ನಿರ್ಮಿಸುತ್ತದೆ. ನೋಡಿ, ಇದು ಒಂದೊಂದ್ಸಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಏನು ಪಡ ಅಂತ. ಭಾಷಿಣಿ ಎಂಬುದು ಯಾವ ಸಚಿವಾಲಯ ಅಭಿವೃದ್ಧಿಪಡಿಸಿದೆ? ಇದು ಎದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಭಾಷಿಣಿ ಎಂಬುದು ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಅಭಿವೃದ್ಧಿಪಡಿಸಿದೆ. ಇದೇನು ಭಾಷೆ? ಈ ಭಾರತ ಹಲವಾರು ಭಾಷೆಗಳನ್ನ ಹೊಂದಿರುತ್ತೆ. ಆ ಭಾಷೆಗಳ ಅಡೆತಡೆಗಳನ್ನು ಕನ್ನಡ, ಇಂಗ್ಲಿಷ್, ಹಿಂದಿ ಈ ಥರ ಯಾವ ಭಾಷೆಯಲ್ಲಿ ಬೇಕಾದರೂ ಓದ್ತಕ್ಕಂಥ ಅಥವಾ ನೋಡ್ತಕ್ಕಂಥ ಸಾಮರ್ಥ್ಯ ಭಾಷೆ. 2025 ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು? ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು? 95ನೇ ಸ್ಥಾನ. 2025 ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸೂಚ್ಯಂಕದಲ್ಲಿ 99. ಇತ್ತೀಚೆಗೆ ಸುಸ್ಥಿರ ಅಭಿವೃದ್ಧಿ ವರದಿ 2025 ಪ್ರಕಾರ ಭಾರತವು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸೂಚ್ಯಂಕದಲ್ಲಿ 67 ಅಂಕಗಳಿಗೆ 99ನೇ ಸ್ಥಾನದಲ್ಲಿದೆ. 193 ದೇಶಗಳು ವಿಶ್ವಸಂಸ್ಥೆ ಸದಸ್ಯ ರಾಷ್ಟ್ರಗಳಲ್ಲಿ ಭಾರತವು ಮೊದಲ ಬಾರಿಗೆ ಅಗ್ರ 100ರಲ್ಲಿ ಸ್ಥಾನ ಪಡೆದಿದೆ. ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಈ ವರದಿಯನ್ನು UN ಸುಸ್ಥಿರ ಅಭಿವೃದ್ಧಿ ಪರಿಹಾರ ಜಾಲವು ಪ್ರಕಟಿಸಿದೆ. ಇದು ಇಂಪಾರ್ಟೆಂಟ್ ಆಗುತ್ತೆ. 2015ರಿಂದ ವಾರ್ಷಿಕ ಪ್ರಗತಿಯನ್ನು ಟ್ರ್ಯಾಕ್ ಮಾಡುತ್ತದೆ. ಹೆಚ್ಚಿನ ಬಳಕೆಯಿಂದ ಪರಿಸರ ಸಂಸ್ಥೆಗಳು ಎದುರಿಸುತ್ತಿದ್ದರು. ಫಿನ್ಲ್ಯಾಂಡ್, ಸ್ವೀಡನ್ ಮತ್ತು ಡೆನ್ಮಾರ್ಕ್ ಸೂಚ್ಯಂಕದಲ್ಲಿ ಅಗ್ರ ಸ್ಥಾನದಲ್ಲಿ. ಯಾವುದಿದೆ? ಫಿನ್ಲ್ಯಾಂಡ್, ಸ್ವೀಡನ್ ಮತ್ತು ಡೆನ್ಮಾರ್ಕ್ 1, 2, 3 ಸ್ಥಾನದಲ್ಲಿ ಅಂದ್ರೆ ಅಗ್ರ ಸ್ಥಾನದಲ್ಲಿ ಇರುತ್ತೆ. ಇನ್ನೊಂದ್ಸಲ ನೋಡಿ, ಇದು ಕರೆಕ್ಟ್ ಆಗಿ 2025 ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸೂಚ್ಯಂಕದಲ್ಲಿ ಭಾರತ ಸ್ಥಾನ ಎಷ್ಟು? 99ನೇ ಸ್ಥಾನ. ಟೋಟಲ್ ಎಷ್ಟು ರಾಷ್ಟ್ರಗಳಿದ್ದಾವೆ? 193 ರಾಷ್ಟ್ರಗಳು. ಇದೇ ಮೊದಲ ಬಾರಿಗೆ ಅಗ್ರ 100 ಒಳಗೆ ಅಂದ್ರೆ ಟಾಪ್ 100 ಒಳಗಡೆ ಭಾರತ ಗುರುತಿಸಿಕೊಂಡಿದೆ. ಯಾವ ಫಸ್ಟ್ ಇದಾವೆ? ಫಿನ್ಲ್ಯಾಂಡ್, ಸ್ವೀಡನ್ ಮತ್ತು ಡೆನ್ಮಾರ್ಕ್. ಇಂಪಾರ್ಟೆಂಟ್. ಇತ್ತೀಚೆಗೆ ಸುದ್ದಿಯಲ್ಲಿರುವ ಕಪ್ಪತ್ತಗುಡ್ಡ ವನ್ಯಜೀವಿ ಅಭಯಾರಣ್ಯ. ವೆರಿ ಇಂಪಾರ್ಟೆಂಟ್. ಕಪ್ಪತ್ತಗುಡ್ಡ ವನ್ಯಜೀವಿ ಅಭಯಾರಣ್ಯ ಎಲ್ಲಿ ಬರುತ್ತೆ? ಕರ್ನಾಟಕದಲ್ಲಿ ಬರುತ್ತೆ. ಎಸ್ಪೆಷಲಿ ಗದಗ ಡಿಸ್ಟಿಕ್ ಅಲ್ಲಿ ಬರುತ್ತೆ. ಇತ್ತೀಚೆಗೆ ಎದಕ್ಕೆ ನ್ಯೂಸ್ ಅಲ್ಲಿ ಇತ್ತು ಅಂದ್ರೆ ಕೇಂದ್ರ ಸರ್ಕಾರ ಕಪ್ಪತ್ತಗುಡ್ಡ ಅಭಯಾರಣ್ಯ ಸುತ್ತಲೂ ಪರಿಸರ ಸೂಕ್ಷ್ಮ ವಲಯ ಘೋಷಿಸುವ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿತ್ತು. ಉತ್ತರ ಕರ್ನಾಟಕದ ಪ್ರದೇಶವನ್ನು ರಕ್ಷಿಸುವ 10 ವರ್ಷಗಳ ಸುದೀರ್ಘ ಚಳವಳಿಯನ್ನು ಕೊನೆಗೊಳಿಸಿತ್ತು. ಅಂದ್ರೆ ಈ ಕಪ್ಪತ್ತಗುಡ್ಡ ಸಂರಕ್ಷಣೆ ಮಾಡ್ಬೇಕಂತೇಳಿ ಸುಮಾರು 10 ವರ್ಷಗಳಿಂದ ಹೋರಾಟಗಳು ಆಗ್ತಾನೆ ಇತ್ತು. ಇತ್ತೀಚೆಗೆ ಕೇಂದ್ರ ಸರ್ಕಾರ ಏನ್ ಮಾಡಿತ್ತು? ಅದಕ್ಕೆ ನೋಟಿಫಿಕೇಶನ್ ಮಾಡಿಸಿ ಅದು ಒಂದು ವನ್ಯಜೀವಿ ಸಂರಕ್ಷಣಾ ತಾಣ
ಅಂತ ಪರಿಸರ ಸೂಕ್ಷ್ಮ ವಲಯ ಅಂತೇಳಿ ಘೋಷಣೆ ಮಾಡಿದೆ. ಕಪ್ಪತ್ತಗುಡ್ಡ ವನ್ಯಜೀವಿ ಅಭಯಾರಣ್ಯ ಕರ್ನಾಟಕ ಗದಗ ಜಿಲ್ಲೆಯಲ್ಲಿ ಎಲ್ಲಿದೆ? ಎಸ್ಪೆಷಲಿ ಗದಗ ಜಿಲ್ಲೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಒಣ ಪತನಶೀಲ ಕಾಡುಗಳು, ಹುಲ್ಲುಗಾವಲುಗಳು, ಪೊದೆಗಳು ಮತ್ತು ನದಿ ವಲಯಗಳಂತ ವಿವಿಧ ಆವಾಸಸ್ಥಾನಗಳನ್ನು ಹೊಂದಿದೆ. ಮತ್ತು ಇದು ಇಂಪಾರ್ಟೆಂಟ್. ಉತ್ತರ ಕರ್ನಾಟಕದ ಪಶ್ಚಿಮ ಘಟ್ಟಗಳು ಅಂತ ಕರೀತಾರೆ. ಏನಂತ ಕರೀತಾರೆ? ವೆರಿ ಇಂಪಾರ್ಟೆಂಟ್. ಉತ್ತರ ಕನ್ನಡದ ಪಶ್ಚಿಮ ಘಟ್ಟಗಳು ಯಾವುದು? ಕಪ್ಪತ್ತ ಗುಡ್ಡಗಳು. ನೆನ್ಪಿಟ್ಕೊಳ್ಳಿ. ಓಕೆ, ಇಷ್ಟು ಪ್ರಶ್ನೆಗಳಾಗಿರ್ತವೆ. ಇಲ್ಲಿಗೆ ಇಷ್ಟು ಪ್ರಶ್ನೆಗಳು ಮುಕ್ತಾಯ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ತಿಂಗಳದ ಅಥವಾ ವಾರದಿಂದ ವಿವಿಧ ಪ್ರಶ್ನೆಗಳನ್ನು ತೆಗೆದುಕೊಂಡು ಪ್ರಶ್ನೆ ರೂಪದಲ್ಲಾಗಿರ್ಬೋದು ಅಥವಾ ಪೇಪರ್ ಕಟಿಂಗ್ ರೂಪದಲ್ಲಿ ಪ್ರಚಲಿತ ಘಟನೆಗಳನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ, ಮತ್ತು ಏನಾದ್ರು ತಪ್ಪುಗಳಿದ್ದಲ್ಲಿ ಕೂಡ ನನಗೆ ಮೆಸೇಜ್ ಹಾಕಿ ಅವ್ರು ಸರಿಪಡಿಸುವಂಥ ವ್ಯವಸ್ಥೆ ಅಥವಾ ತಮ್ಮ ಕಡೆಯಿಂದ ಆ ವ್ಯವಸ್ಥೆ ತಮ್ಮ ಕಡೆಯಿಂದ ಆಗಲಿ. ಈ ಒಂದು ಪ್ರಶ್ನೆಗಳೇನಿದ್ದಾವೆ ವಿವಿಧ ವೆಬ್ಸೈಟ್ಗಳಿಂದ ತೆಗೆದುಕೊಂಡಿದ್ದೀನಿ. ನಾನು ಓನಾಗಿ ಹುಡುಕಾಡಿ ಅಲ್ಲಿ ಇಲ್ಲಿ ಇಂಪಾರ್ಟೆಂಟ್ ವೆಬ್ಸೈಟ್ಸ್ ಏನಿರ್ತವೆ ಅಲ್ಲಿಂದ ಮತ್ತು ಕೆಲವು ಅಕಾಡೆಮಿಗಳಿಂದ ಈ ಪ್ರಶ್ನೆಗಳನ್ನು ತೆಗೆದುಕೊಂಡು ಇಂಪಾರ್ಟೆಂಟ್ ಇದ್ದಾವೆ. ಮುಂಬರುವ ಎಕ್ಸಾಮ್ಗಳಲ್ಲಿ ಬರ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಸೊ ದಯವಿಟ್ಟು ನೋಡಿ. ನಾ ಹೇಳ್ತಕ್ಕಂಥ ಪ್ರಸ್ತುತ ಘಟನೆಗಳು ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದ್ರು ಇದ್ದರೆ ಸಜೆಷನ್ ಕೊಡಿ. ಥ್ಯಾಂಕ್ ಯು ಸೋ ಮಚ್.